EPL ಸೀಸನ್ 2 ಕಪ್ ಈಗಾಗಲೇ ಒಂದು ಸಹಸ್ರಾರು ಸಂಖ್ಯೆಯಲ್ಲಿ ಪ್ರೇಕ್ಷಕರು ಕೂಡ ಒಂದು ಪಂದ್ಯವನ್ನು ನೋಡಲು ಗೋಗರ್ಭ ಮೈದಾನದಲ್ಲಿ ನೆರೆದಿದ್ದಾರೆ. ಅದೇ ರೀತಿ ಇದೊಂದು ಮ್ಯಾಚ್ ನ ಲೈವ್ ಅಪ್ಡೇಟ್ ವಿಶೇಷವಾದಂತಹ ಸಜ್ಜಿಕೆ ಇದೀಗ ಅಂಕಣದ ಮಧ್ಯಭಾಗಕ್ಕೆ ಎರಡೂ ತಂಡದ ಆಟಗಾರರು ಅಂಪೈರ್ನ ಒಳಗೊಂಡು ನಾಣ್ಯ ಚಿಮ್ಮುವಿಕೆಯ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣದಲ್ಲಿ ಪ್ರಾರಂಭ ಆಗಲಿದೆ. ಫೈನಲ್ ಆಗಬೇಕು ಅಂದ್ರೆ ಅದಕ್ಕೆ ನಿಯಮಗಳು ಇರುತ್ತೆ. ಆ ನಿಯಮವನ್ನ ಮೀರದೇ ಇದ್ದಲ್ಲಿ ಒಂದು ಶಿಸ್ತಿನ ಆಟವನ್ನು ಗೆದ್ದುಕೊಂಡಿದೆ. ಕಾದು ನೋಡೋಣ ಅವರ ನಿರ್ಣಯಕ್ಕಾಗಿ. ಫೈನಲ್ ಪಂದ್ಯದ ನಾಣ್ಯ ಚಿಮ್ಮುವಿಕೆಯನ್ನು ಯುಕೆ ಹರಿಕೇನ್ಸ್ ತಂಡ ಗೆದ್ದುಕೊಂಡಿದೆ. ಇನ್ನು ಕೆಲವು ಕ್ಷಣದಲ್ಲಿ ಆಟ ಕೂಡ ಪ್ರಾರಂಭ ಆಗಲಿದೆ. ಈಗಾಗಲೇ ಎರಡು ತಂಡದ ಆಟಗಾರರು ಪರಸ್ಪರ ಕೈಯನ್ನ ಕಲಕುವುದರ ಮುಖಾಂತರ ಒಂದು ಮುಖಾಂತರ ಆಟ ಆರಂಭ ಆಗ್ತಾ ಇದೆ. ಕೆಲವೇ ಕ್ಷಣದಲ್ಲಿ ಈಗಾಗಲೇ ಕಾದು ನೋಡೋಣ ಅವರ ನಿರ್ಣಯಕ್ಕಾಗಿ. ಈಗಾಗಲೇ ತಂತ್ರವನ್ನ ಒಂದು ಫೈನಲ್ ಪಂದ್ಯಕ್ಕಾಗಿ ನಡೆಯುತ್ತಾ ಅಂಕಣದ ಮಧ್ಯಭಾಗದಲ್ಲಿ ಈಗಾಗಲೇ ನಿರ್ಣಾಯಕರು ಅಂಕಣ ಮಧ್ಯಭಾಗವನ್ನು ಪ್ರವೇಶಿಸಿದ್ದಾರೆ. ಪ್ಲೇಯಿಂಗ್ 11 ಅನ್ನ ಕನ್ಫರ್ಮ್ ಮಾಡಬೇಕು. ರಾಜು ವಾರಿಯರ್ಸ್ ಅಶೋಕ್ ಪ್ಲೇಯಿಂಗ್ 11 ಕನ್ಫರ್ಮ್ ಇದೆ. ಅಶೋಕ್ ಆಚಾರ್ಯ ಇವರ ನೇತೃತ್ವದಲ್ಲಿ ರಾಜು ವಾರಿಯರ್ಸ್ ತಂಡ ಅಶೋಕ್, ದಿನೇಶ್, ಆದರ್ಶ ಹಾಗೂ ರಾಮಚಂದ್ರ, ನಾಗರಾಜ್, ಬಕ್ಕ, ಸಂದೇಶ್, ರಾಜೇಶ್, ಪ್ರಮೋದ್, ಜಯರಾಮ್ ಅದು ಉತ್ತಮ ಅಂತಿಮ ಹಂತಕ್ಕೆ ಬಂದು ನಿಂತಿದ್ದೇವೆ. ಯುಕೆ ಹೆರಿಕೇನ್ಸ್ ತಂಡ ಗೆದ್ದು ಬ್ಯಾಟಿಂಗ್ ಅನ್ನು ಆಯ್ದುಕೊಂಡಿದೆ. ಹಾಗೆ ಫೀಲ್ಡಿಂಗ್ ಸಿದ್ಧತೆಯನ್ನ ನಡೆಸ್ತಾ ಇದೆ ರಾಜು ವಾರಿಯರ್ಸ್ ತಂಡ. ಆಟಗಾರರ ಸೆಣಸಾಟಕ್ಕೆ ಸಿದ್ಧವಾಗಿ ನಿಂತಿದೆ. ಬರ್ತೀವಿ ಈಗಾಗಲೇ ಯುಕೆ ಹರಿಕೇನ್ಸ್ ತಂಡದ ಓಪನಿಂಗ್ ದಾಂಡಿಗರು ಅಂಕಣವನ್ನು ಪ್ರವೇಶಿಸ್ತಾ ಇದ್ದಾವೆ. ಸಚಿನ್ ಹಾಗೂ ಉಮೇಶ್ ಜೋಡಿ ಅಂಕಣದ ಮಧ್ಯಭಾಗಕ್ಕೆ ಪ್ರವೇಶಿಸ್ತಾ ಇದೆ. ನೀನು ಕೆಲವೇ ಕ್ಷಣದಲ್ಲಿ ಪ್ರಥಮ ಎಸೆತ ಆಟದ ಆರಂಭ ಆಗಲಿದೆ. ಈಗಾಗಲೇ ಕ್ಷೇತ್ರ ರಕ್ಷಣೆಯನ್ನ ಸಜ್ಜುಗೊಳಿಸಿಕೊಂಡು ಯುಕೆ ಹರಿಕೇನ್ಸ್ ಹಾಗಾಗಿ ಈ ಒಂದು ಪಂದ್ಯ ಭರ್ಜರಿಯಾಗಿ ನಡೆಯುವಂತಹ ಖಂಡಿತವಾಗಿಯೂ ಒಂದು ಬಹುದೊಡ್ಡ ಆಟವನ್ನ ನಾವಿಲ್ಲಿ ನೋಡಬಹುದು. ಓಕೆ, ಮ್ಯಾಚ್ ಸ್ಟಾರ್ಟ್. ಪಂದ್ಯ ಆರಂಭ ಆಗುವಂತಹ ಎಲ್ಲಾ ಲಕ್ಷಣಗಳಿದೆ. ಈಗಾಗಲೇ ಪ್ರಥಮ ಎಸೆತಕ್ಕಾಗಿ ಪ್ರಮೋದ್ ರಾಜು ವಾರಿಯರ್ಸ್ ತಂಡಕ್ಕಾಗಿ ಉತ್ತಮವಾದಂತೆ ಸೆಕೆಂಡ್ ಬರ್ತಾ ಇದೆ.
ಓಟವನ್ನ ಕದಿಯುವ ಪ್ರಯತ್ನ ಪಟ್ಟಿದ್ರೆ ಯಾವುದೇ ರೀತಿ ಅಂತರಂಗ್ಯಾಸ್ಪದ ಇಲ್ಲ. ಯುವ ಪ್ರತಿಭೆ ಉಮೇಶ್ ಎಡಗೈ ಬೇಂಡಿಗ ಅವರನ್ನು ನಾವು ಈ ಒಂದು GPL ಅಲ್ಲಿ ಸೀಸನ್ 2 ದಲ್ಲಿ ನಾವು ಅವರನ್ನ ನೋಡ್ತಾ ಇದ್ದೇವೆ. ಭವಿಷ್ಯದಲ್ಲಿ ಒಬ್ಬ ಅದ್ಭುತ ಆಟಗಾರನಾಗುವಂತ ಎಲ್ಲ ಲಕ್ಷಣಗಳನ್ನ ನಾವು ನೋಡ್ತಾ ಇದ್ದೇವೆ. ಆನಂದ್ ಹೌದು ಗಣೇಶ್, ಒಂದು ದೇವೋನ್ಮುಖ ಆಟಗಾರ ಆಗುವಂತಹ ಎಲ್ಲಾ ಲಕ್ಷಣಗಳು ಇದೆ. ಈ ಒಂದು ಆಟಗಾರರಿಗೆ ನೀವು ಪ್ರೋತ್ಸಾಹ ನೀಡುವ ಸಲುವಾಗಿ ಒಂದು ಗೋಕರ್ಣ ಪ್ರೀಮಿಯರ್ ಲೀಗ್ ಎರಡು ಎಸೆತಗಳು ಮುಕ್ತಾಯಗೊಂಡ್ರೆ ಯಾವುದೇ ರೀತಿಯಾದಂತಹ ಒಂದು ಉಮೇಶ್ ಕೂಡ ತಮ್ಮ ಖಾತೆಯನ್ನ ತೆರೀತಾ ಇದ್ದಾನೆ. ಒಂದು ಫೈನಲ್ ಪಂದ್ಯದ ಇನ್ನೊಮ್ಮೆ ಪ್ರಮೋದ್ ಅಂಪೈರ್ ಬಲಭಾಗವನ್ನು ಬಳಸಿ ಸಚಿನ್ ಅವರಿಗೆ ರಕ್ಷಣಾತ್ಮಕವಾದಂತಹ ಆಟ, ಯಾವುದೇ ರನ್ಗೆ ಆಸ್ಪದವಿಲ್ಲ. ಓವರ್ ಮುಕ್ತಾಯ, ಪ್ರಥಮ ಓವರ್ ಮುಕ್ತಾಯದಲ್ಲಿ UK ವಾರಿಯರ್ಸ್ ತಂಡದ ಮೊತ್ತ. ವೀಕ್ಷಿಸಲು ನಮ್ಮೊಂದಿಗಿದ್ದಾರೆ ಅನಂತ ಹಾಗೋಡಿವರು. ಅವರಿಗೆ ಹಾರ್ದಿಕವಾದಂತಹ ಸ್ವಾಗತವನ್ನು ನಮ್ಮ GPL ಮಂಡಳಿಯ ಪರವಾಗಿ. ಯಾಕೆಂದ್ರೆ ಹಿರಿಯರು, ನೀವು ನಿಮ್ಮ ಒಂದು ಫ್ಯಾಮಿಲಿ ಒತ್ತಡ ಇದ್ರೂ ಕೂಡ ನಮ್ಮೊಂದಿಗೆ ಕಾಲ ಕಳೆಯಲು ಇಲ್ಲೊಂದು ಬಂದಿದ್ದೀರಾ GPL ನೋಡಲು. ಇನ್ನೊಂದೇ ಉತ್ತಮವಾದಂತಹ ಹೊಡೆತ ಬರ್ತಾ ಇದೆ. ವಿಭಾಗದಲ್ಲಿ ಚೆಂಡು ಪ್ರಥಮ ಬೌಂಡರಿ UK ಹರಿಕೇನ್ಸ್ ತಂಡದ ಉಮೇಶ್ ಅವರ ಬ್ಯಾಟ್ ಇಂದ ಬರ್ತಾ ಇದೆ. ರಾಮಚಂದ್ರ ಅವರಿಗೆ ನಾನು ಈಗಾಗಲೇ ಹಿಂದಿನ ಓವರ್ ನಲ್ಲಿ ಹೇಳಿದೆ ಆನಂದ್ ಅವರೇ, ನಿಮ್ಗೆ ಒಂದು ಅಪಾಯಕಾರಿಯಾಗುವ ಆಟಗಾರ ಉಮೇಶ್ ಅಂತ ಹೇಳ್ಬೋದು ಅಂತ ನೋಡಿ ಸಾಬೀತ್ ಮಾಡ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ ಗಣೇಶ್ ತುಂಬಾ ಸುಂದರವಾದಂತಹ ಹೊಡೆತವನ್ನೇ ಹೊಡಿತಾ ಇದ್ದಾನೆ. ರಿಸ್ಕಿ ಶಾಟ್ ಅನ್ನು ನಾವಿಲ್ಲಿ ನೋಡ್ತಾ ಇಲ್ಲ. ರಾಮಚಂದ್ರ ಬೌಲಿಂಗ್ ವಿಭಾಗದಲ್ಲಿ ತಮ್ಮ ಅನುಭವವನ್ನ ಯಾವ ರೀತಿ ರಾಜು ವಾರಿಯರ್ಸ್ ತಂಡಕ್ಕೆ ನೀಡ್ತಾರೆ ಅಂತ ಕಾದು ನೋಡ್ಬೇಕು. ನೋಡಿ ಇಲ್ಲಿ ಅನುಭವದ ಆಟವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ರಾಮಚಂದ್ರ ಕ್ಲೀನ್ ಬೋಲ್ಡ್ ಮಾಡುವ ಮುಖಾಂತರ ಉಮೇಶ್ ಅವರನ್ನ ಪೆವಿಲಿಯನ್ ಆಡಿಸ್ತಾ ಇದ್ದಾರೆ. ಪ್ರಥಮ ಆಘಾತ UK ಹರಿಕೇನ್ಸ್ ತಂಡಕ್ಕೆ ಉಮೇಶ್ ಅವರ ರೂಪದಲ್ಲಿ ಸ್ಟ್ರೈಕ್ ನತ್ತ ಧಾವಿಸ್ತಾ ಇದ್ದಾರೆ. ರಾಮಚಂದ್ರ ಅವರ ಅನುಭವ ಈ ಒಂದು ಪಂದ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಎಸೆದ ಮೊದಲ ಎಸೆತವನ್ನೇ ಬೌಂಡ್ರಿ ಆಗಿ ಬರೆದ ಉಮೇಶ್, ಮೂರು ಎಸೆತದಲ್ಲಿಯೇ ಕ್ಲೀನ್ ಬೌಂಡ್ ಆಗಿ ಸೇರಿದ್ರು. ಈ ಮೂಲಕ ರಾಮಚಂದ್ರ ತಮ್ಮ ಅನುಭವವನ್ನ ಸಂಪೂರ್ಣ ಧಾರೆ ಎರಿತಾ ಇದ್ದಾರೆ ಈ ಒಂದು ಪಂದ್ಯದಲ್ಲಿ ಅಂತ ನಾವು ಹೇಳಬಹುದು. ಎಸ್ ಗಣೇಶ್, ಈಗ ನಾಗರಾಜ್ ತಂಡದ ನಾಯಕ, ತಂಡದ ಮಾಲೀಕರು UK ಹರಿಕೇನ್ಸ್ ತಂಡವನ್ನ ಮುನ್ನಡೆಸಲು ಅಂಕಣದ ಮಧ್ಯಭಾಗದಲ್ಲಿ ರಾಮಚಂದ್ರ ಅವರನ್ನ ಎದುರಿಸುತ್ತಾ ಕಾದು ನೋಡೋಣ ಯಾವ ರೀತಿ ಆಟ ಮುಂದೆ ಸಾಗತ್ತೆ ಅಂತ. ಮತ್ತೊಮ್ಮೆ ರಾಮಚಂದ್ರ ಉತ್ತಮವಾದ ಟೆಸ್ಟ್ ಅಷ್ಟೇ ರಕ್ಷಣಾತ್ಮಕವಾದಂತಹ ಆಟವನ್ನ ಆಡ್ತಾ ಇದೆ. UK ಹರಿಕೇನ್ಸ್ ತಂಡ ಒಂದು ಓಟವನ್ನು ಕೂಡ ಪೂರೈಸಿಕೊಂಡಿದೆ. ನಾಗರಾಜ್ ಹಾಗೂ ಸಚಿನ್ ಅವರ ಜೋಡಿ ಅಂಕಣದ ಮಧ್ಯಭಾಗದಲ್ಲಿ ತಂಡದ ಮೊತ್ತ 6ಕ್ಕೆ ಏರ್ತಾ ಇದೆ ಈ ಒಂದು ರನ್ ನೊಂದಿಗೆ. ಅದೇ ರೀತಿ ನಾಗರಾಜ್ ತಮ್ಮ ವೈಯಕ್ತಿಕ ಖಾತೆಯನ್ನು ಕೂಡ ಆರಂಭಿಸ್ತಾ ಇದ್ದಾನೆ ಈ ಒಂದು ರನ್ ನೊಂದಿಗೆ. ಮತ್ತೊಮ್ಮೆ ಸಚಿನ್ ಅಂಕಣದ ಮಧ್ಯಭಾಗದಲ್ಲಿ. ಕನಿಷ್ಠ ಬ್ಯಾಟಿಗ ಸಚಿನ್ ಬಾರಿ ಲೆಗ್ ಸೈಡ್ ನತ್ತ ವರ್ತಿಯಾದಂತ ಹೊಡಿತ ಚೆಂಡನ್ನು ಬೆನ್ನತ್ತಿ ಚೇಂದ್ರ ರಕ್ಷಿತ ಸಫಲ್ ರಾಘವಿ ಮತ್ತೆ ವಿಕೆಟ್ ನಡುವೆ 2ನೇ ರನ್ನಿಗಾಗಿ ಓಟ. ಒಂದು ಯಶಸ್ವಿ ಓಟ ಅಂತ ಹೇಳ್ಬೋದು. ವಿಕೆಟ್ ನ ನಡುವೆ ನಾಗರಾಜ್ ಹಾಗೂ ಸಚಿನ್ ಅವರ ನಡುವೆ ಇದೊಂದು ಶಾರ್ಟ್ ಪಿಚ್ ಆದಂತಹ ಚೆಂಡು ರಾಮಚಂದ್ರ ಅವರಿಂದ. ಯಾಕೆಂದ್ರೆ ಅವರು ಶಾರ್ಟ್ ಪಿಚ್ ಡೆಲಿವರಿಯನ್ನ ಮಾಡುವಂತಹ ಒಂದು ಬೌಲರ್ ಅಲ್ಲ. ಆದ್ರೆ ಖಂಡಿತವಾಗಿ ಅಲ್ಲ, ಆದ್ರೆ ಯಾಕೋ ಒಂದು ಮಿಸ್ ಆಗ್ಬಿಟ್ಟಿರ್ಬೇಕೇನೋ ಖಂಡಿತ. ನೋಡಿ ಮತ್ತೊಮ್ಮೆ ಗಾಳಿಯಲ್ಲಿ ಚೆಂಡು, 7ನೇ ಆಘಾತ UK ಹರಿಕೇನ್ಸ್ ತಂಡಕ್ಕೆ ಸಚಿನ್ ಅವರ ರೂಪದಲ್ಲಿ. ಇದು ಒಂದು ಶಾರ್ಟ್ ಪಿಚ್ ಡೆಲಿವರಿನೇ ಆಗಿತ್ತು ಗಣೇಶ್. ನೋಡಿ ವಿಕೆಟ್ ಅನ್ನು ಕೂಡ ತಪ್ಪಿಸ್ತಾ ಇದ್ದಾರೆ ಎಂದು. ನಿಜ, ಬಹುಶಃ ಅವರು ಬ್ಯಾಟ್ಸ್ಮನ್ಗೆ ಒಂದು ಆಶೆಯನ್ನು ಹುಟ್ಟಿಸಿ ಅವರ ವಿಕೆಟ್ ಅನ್ನು ಕಳುಹಿಸುವ ಪ್ರಯತ್ನ ಮಾಡ್ತಾ ಇದ್ದಿರಬಹುದು. ಅದರಲ್ಲಿ ಸಫಲರಾದ್ರು ಅಂತಾನೆ ಹೇಳ್ಬಹುದು.
ಉತ್ತಮವಾದಂತಹ ತಂತ್ರಗಾರಿಕೆಯನ್ನ ಉಪಯೋಗಿಸಿ ರಾಮಚಂದ್ರ ಒಂದು ವಿಕೆಟ್ ಅನ್ನ ವ್ಯವಸ್ಥೆಯನ್ನ ಮಾಡಿರುತ್ತಾರೆ. ಅವರಿಗೆ ತುಂಬಾ ಹೃದಯದ ಧನ್ಯವಾದವನ್ನ ಐಪಿಎಲ್ ಮಂಡಳಿಯ ಪರವಾಗಿ ಅರ್ಪಿಸುತ್ತಾ ಇದ್ದೇವೆ. ವಿಶೇಷವಾದ ಭೋಜನ ಜಿಲೇಬಿ, ಪುರಿ, ಬಾಜಿ, ದಯವಿಟ್ಟು ಅದರ ಉಪಯೋಗವನ್ನ ಎಲ್ಲ ಪ್ರೇಕ್ಷಕರು ಪಡೆದುಕೊಳ್ಳಬೇಕು. ರಾಮಚಂದ್ರ ಎಸೆತ ರಕ್ಷಣಾತ್ಮಕದ ಆಟಕ್ಕೆ ಮರುಗಿದ್ರು ಮೊತ್ತ ಯಾವುದೇ ರೀತ್ಯಾಸ್ಪದವಿಲ್ಲ. ತಂಡದ ಮೊತ್ತದಲ್ಲೂ ಕೂಡ ಹೆಚ್ಚಳವಿಲ್ಲ. ಓವರ್ ಮುಕ್ತಾಯ 2 ಓವರ್ಗಳ ಮುಕ್ತಾಯದಲ್ಲಿ ಯುಕೆ ಹರಿಕೇನ್ಸ್ ತಂಡದ ಮೊತ್ತ 8, ಪ್ರಮುಖ 2 ಹುದ್ದೆಯ ನಷ್ಟಕ್ಕೆ. ಉತ್ತಮವಾದಂತಹ ಶಿಸ್ತುಬದ್ಧ ದಾಳಿಯನ್ನ ಮಾಡಿದ್ದಾರೆ. ಅದೇ ರೀತಿ 2 ಹೊಸ ದಾಂಡಿಗರು ಅಂಕಣದ ಮಧ್ಯಭಾಗದಲ್ಲಿ ನಾಗರಾಜ್ ಹಾಗೂ ದತ್ತ ಉತ್ತಮವಾದಂತಹ ಆಟಗಾರರು. ಅಂಕಣದ ಮಧ್ಯಭಾಗದಲ್ಲಿ ಪ್ರಮೋದ್ ಪ್ರಥಮ ಓವರನ್ನು ಮಾಡಿದಂತಹ ಪ್ರಮೋದ್ ಮತ್ತೊಮ್ಮೆ ಬೌಲಿಂಗ್ ವಿಭಾಗಕ್ಕೆ ರಾಜೀವ್ ಸ್ಥಳದ ಪರವಾಗಿ ಕ್ಷೇತ್ರ ರಕ್ಷಣೆಯನ್ನ ಸಜ್ಜುಗೊಳಿಸಿಕೊಂಡು ವೈಟ್ ಆಫ್ ಅರೌಂಡ್ ವಿಕೆಟ್ ಆಗಿ ನಾಗರಾಜ್ ಅವರಿಗೆ ಲಾಂಗ್ ಆನ್ ವಿಭಾಗದತ್ತ ಚೆಂಡು ಸಾಗ್ತಾ ಇದೆ. 1 ಓಟವನ್ನು ಕೂಡ ಪೂರೈಸಿಕೊಳ್ತಾ ಇದೆ. ಸ್ಥಳದ ಮೊತ್ತ 9ಕ್ಕೆ ನೇರವಾಗಿ 1 ರನ್ನಿನ ಮುಖಾಂತರ ಸುಂದರವಾದಂತಹ ಆಟ ಹೇಳಬಹುದು. ಭೂಗರ್ಭ ಮೈದಾನಕ್ಕೆ ಸುಂದರವಾದಂತಹ ಮೈದಾನ, ಸುತ್ತಮುತ್ತಲಿನ ಒಂದು ಕ್ರೀಡಾಪಟುಗಳಿಗೆ ಉತ್ತಮವಾದಂತಹ ಅವಕಾಶ. ಜಿಪಿಎಲ್ ಇದನ್ನ ನಿರೀಕ್ಷೆ ಮಾಡುವುದಿಲ್ಲ ಆನಂದ್. ರಾಘು ಅವರ ಕೈಯಿಂದ ಕ್ಯಾಚ್ ಡ್ರಾಪ್ ಆಗುತ್ತೆ ಅನ್ನೋದನ್ನ ಯಾವುದೇ ಪ್ರೇಕ್ಷಕ ಕೂಡ ನಿರೀಕ್ಷೆ ಮಾಡೋಕೆ ಸಾಧ್ಯ ಇಲ್ಲ. ಇದೊಂದು ಎಲ್ಲರನ್ನ ಆಡಿಸ್ತೆ ಅಂತ ನೋಡಿ ಗಣೇಶ್. ಪ್ರಮೋದ್ ಅವರಿಗೊಂದು ಯಶಸ್ಸು ಬಹುಶಃ ದಾಖಲಾಗ್ತಾ ಇತ್ತು. ಅನಿರೀಕ್ಷಿತವಾಗಿ ರಾಘು ಅವರ ಕೈಯಲ್ಲಿ ಕೈಚಲಿದ್ರು. ಬದಲಾವಣೆ ಎಸೆತ ಎನ್ನುವ ನಿರ್ಣಯ, ಇತರ ನಂತರದಲ್ಲಿ 1 ರನ್ ಹೆಚ್ಚಳ. ತಂಡದ ಮೊತ್ತ 11, 2 ವಿಕೆಟ್ ನಷ್ಟಕ್ಕೆ 3ನೇ ಓವರ್ ಆಟ ಪ್ರಗತಿಯಲ್ಲಿದೆ. ಪ್ರಮೋದ್ ಅವರು ವೈಯಕ್ತಿಕವಾಗಿ 2ನೇ ಓವರ್ ತೆಗೆದುಕೊಂಡು 4 ಪ್ಲೇನ ಆಟ ನಡೀತಾ ಇದೆ. ಆದರೆ ಯಾವುದೇ ರೀತಿಯಾದಂತಹ ಹೊಡೆತಗಳು ಬರ್ತಾ ಇಲ್ಲ. ನಾಗರಾಜ್ ಮತ್ತೊಮ್ಮೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನ. 3ನೇ ಆಘಾತ ಯುಕೆ ತಂಡಕ್ಕೆ. ತಂಡದ ನಾಯಕ ಐಕೆಯಲ್ಲೆಲ್ಲೋ ಟಾಸ್ ಗೆದ್ದು ಐಕೆಯಲ್ಲೆಲ್ಲೋ ಹಿಡಿದಿದ್ರೇನೋ ಅಂತ ಅನುಮಾನ ಮೂಡ್ತಾ ಇದೆ. ಆನಂದ್ ಇಲ್ಲ, ಅದು ಅವರವರ ಒಂದು ತಂತ್ರಗಾರಿಕೆಗೆ ಸಂಬಂಧಪಟ್ಟಿದ್ದು ಅಂತ ಹೇಳಬಹುದು. ನೀವು ಹೇಳಿದಾಗೆ ಆನಂದ್ ಇನ್ನು ಫ್ರಿಜ್ಜಿಯಲ್ಲಿದ್ದಾರೆ. ಒಂದು ವೇಳೆ ಪ್ರತಿಭಾವಂತ ಆಟಗಾರರು ಅವರ ತಂಡದಲ್ಲಿದ್ದಾರೆ, ಅದು ನೋಡೋಣ. ವಿಶೇಷವಾದಂತಹ ಚೆಂಡು ಲಾಂಗ್ ಆನ್ ವಿಭಾಗದತ್ತ ಕೇವಲ 1 ಓಟ. ಈ 1 ರನ್ನೊಂದಿಗೆ ತಂಡದ ಮೊತ್ತದಲ್ಲಿ 1 ರನ್ ಹೆಚ್ಚಳ. ತಂಡದ ಮೊತ್ತ 12, 3 ವಿಕೆಟ್ ನಷ್ಟಕ್ಕೆ. ಸಮಯ ಕಳೆದಿದ ಹಾಗೆ ಮೈದಾನದ ಸುತ್ತಮುತ್ತಲು ಪ್ರೇಕ್ಷಕರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಆನಂದ್, ನೀವೇನು ಹೇಳ್ತೀರಾ ಈ ಒಂದು ಕ್ರಿಕೆಟ್ ಕ್ರೇಜ್ ನಮ್ಮ ಗೋಕರ್ಣದ ಭಾಗದ ಜನರಲ್ಲಿ ಇರುವಂತದ್ದು? ಎಸ್ ಗಣೇಶ್, ಉತ್ತಮವಾದಂತ ಹೊಡೆತ ಬರ್ತಾ ಇದೆ. ಬಿಡುಗಡೆ ಸೇತ ಚೆಂಡು ಅದನ್ನು ಹಿಂಬಾಲಿಸ್ತಾ ಇದ್ದಾರೆ ನಾಗರಾಜ್. ಉತ್ತಮವಾದಂತ ಕೇಸ್ ರಕ್ಷಣೆ. ನಾಗರಾಜ್ ಆ ಒಂದು ಪ್ರದೇಶದಲ್ಲಿ ಯಾವುದೇ ರೀತಿಯಾದಂತಹ ಬೌಂಡ್ರಿಯನ್ನು ಬಿಟ್ಟುಕೊಡ್ತಾ ಇಲ್ಲ. ಇದೊಂದು 2ನೇ ಬೌಂಡರಿ ಸೇವ್ ಅಂತ ಹೇಳ್ಬೋದು. ಎಸ್, ನೀವು ಹೇಳಿದಾಗೆ ಇದೊಂದು ಗೋಕರ್ಣದ ಒಂದು ಪ್ರತಿಷ್ಠಿತ ಒಂದು ಪಂದ್ಯಾಟ ಅಂತ ಹೇಳಬಹುದು. ಮಾಡಿದಂತಹ ರಾಮಚಂದ್ರ ರೈಟ್ ಆಫ್ ವಿರುದ್ಧವಾಗಿ ಮಹಾಬಲ ಅವರಿಗೆ ಉತ್ತಮವಾದಂತ ಹೊಡೆತ ಬರ್ತಾ ಇದೆ. ಮಿಡ್ ವಿಕೆಟ್ ದಿಸೆಯತ್ತ 1 ಓಟ. ಈ ಒಂದು ಟೂರ್ನಿಯಲ್ಲಿ ಮಹಾಬಲ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ನಡೆಸ್ತಾ ಇದ್ದಾರೆ. ಹಾಗಾಗಿ ನಾಯಕನ ನಿರ್ಧಾರವನ್ನು ಅವರು ಈ ಒಂದು ಪಂದ್ಯದಲ್ಲಿ ಕೂಡ ಉಳಿಸಿಕೊಳ್ಳುವ ಒಂದು ನಿರೀಕ್ಷೆ ಇದೆ. ಪ್ರೇಕ್ಷಕ ವರ್ಗ ಕೂಡ ಅವರ ಒಂದು
ಬ್ಯಾಟಿಂಗ್ ಕಣ್ತುಂಬಿಕೊಳ್ಳಲು ಕಾಯ್ತಾ ಇದೆ ಅಂತ ಹೇಳ್ಬೋದು ಆನಂದ್. ಶಾರ್ಟ್ ಚೆಂಡನ್ನ ಗಮನಿಸಿ, ಈಗ ದತ್ತ ಅದನ್ನ ಪಾಯಿಂಟ್ ಭಾಗದಲ್ಲಿ ಒಂದು ಬೌಂಡ್ರಿಯನ್ನ ತನ್ನ ಖಾತೆಗೆ ಹಾಕೊಳ್ತಾ ಇದ್ದಾರೆ. ದತ್ತ ಉತ್ತಮವಾದಂತಹ ಹೊಡಬಡಿಯ ಆಟಗಾರ ಅಂತ ಹೇಳ್ಬೋದು. ಮಾದನಗೇರಿ ವಿಭಾಗದಿಂದ ರಾಮಚಂದ್ರ ಹತ್ತಿರ ತಳ್ತಾ ಇದ್ದಾನೆ. ಇದರೊಂದಿಗೆ ತಂಡದ ಮತ್ತು 19ಕ್ಕೆ ಏರ್ತಾ ಇದೆ. ಮತ್ತೊಮ್ಮೆ ರಾಮಚಂದ್ರ ಎಸ್ ನೀವು ಹೇಳಿದಂಗೆ ಗಣೇಶ್ ಬಹಳ ಉತ್ತಮವಾದ ಇನ್ನಿಂಗ್ಸ್ ಅನ್ನ ಬಿಲ್ಡ್ ಮಾಡಿದ್ದಾರೆ. ಫೈನಲ್ ಪಂದ್ಯ ಕಾದು ನೋಡೋಣ. ಉತ್ತಮವಾದಂತಹ ಹೊಡೆತ, 4 ರನ್ನುಗಳು. ಇದೊಂದು ಎರಡನೆಯ ಬೌಂಡರಿ ಲೆಂತ್ಗೆ. ದತ್ತ 2 ಬೌಂಡರಿಯನ್ನ ರಾಮಚಂದ್ರ ಅವರಿಗೆ ಹೊಡಿತಾ ಇದ್ದಾನೆ. ಅತ್ಯಂತಹ ರಕ್ಷಣಾತ್ಮಕವಾಗಿ ಅಂದ್ರೆ ಯಾವುದೇ ರೀತಿಯಾದ ರಿಸ್ಕ್ ಇಲ್ಲದೆ ಒಂದು ಶಾಟ್ ಅನ್ನು ಹೊಡಿತಾ ಇದ್ದಾನೆ ದತ್ತ. ಈ ಒಂದು ಪಂದ್ಯಾವಳಿಯಲ್ಲಿ ಡ್ರೋನ್ ವ್ಯವಸ್ಥೆಯನ್ನು ಮಾಡಿದಂತಹ PS ಸ್ಟುಡಿಯೋಸ್ ನ ಪ್ರವೀಣ್ ಭಟ್ ಅವರಿಗೆ ವಿಭಾಗದಲ್ಲಿ ಸತತ 3 ಬೌಂಡರಿ ದತ್ತ ಅವರ ಖಾತೆಗೆ. ರಾಮಚಂದ್ರ ಒಂದು ಯಶಸ್ವಿ ಓವರನ್ನು ಮಾಡಿದ್ರು ಪ್ರಥಮ ಓವರಲ್ಲಿ. ಇದೀಗ ತುಂಬಾ ದುಬಾರಿ ಆದಂತೆ ಕಾಣಿಸ್ತಾ ಇದೆ ಗಣೇಶ್. ನಿಜ ಹೇಳೋದಾಗೆ ಎದುರಾಳಿ ಕೂಡ ಯಾವ್ದಾದ್ರು ಒಂದು ತಂತ್ರಕ್ಕೆ ಪ್ರತಿತಂತ್ರವನ್ನ ತಯಾರಿಸಿಕೊಂಡು ಮೈದಾನಕ್ಕೆ ಇಳಿದಿರ್ತಾರೆ. ದತ್ತ ಕೂಡ ಪೂರ ಒಳ್ಳೆ ಆಟಗಾರ. ಅದನ್ನ ಈ ಒಂದು ಮೈದಾನದಲ್ಲಿ ಇವತ್ತು ಸಾಬೀತು ಮಾಡ್ತಾ ಇದ್ದಾರೆ ಅವರು. ರಾಮಚಂದ್ರ 3 ಬೌಂಡರಿ ನೀಡಿದ್ರು ಕೂಡ ಉತ್ತಮವಾದಂತಹ ತೊಂಬೆಯಾದಂತ ಒಂದು ಸಿಡಿಲಂಬರದ ಬ್ಯಾಟಿಂಗ್ ಅನ್ನ ಪ್ರದರ್ಶಿಸಿದ ದತ್ತ ಅವರ ವಿಕೆಟ್ ಪತನಗೊಳ್ತಾ ಇದ್ದಾರೆ. 4ನೇ ಆಘಾತ UK ಹರಿಕೇನ್ಸ್ ತಂಡಕ್ಕೆ. 4ನೇ ಓವರ್ನ ಆಟಗಾತಿಯಲ್ಲಿ ಕೊನೆಯ ಸಿದ್ಧ. ರಕ್ಷಣಾತ್ಮಕವಾದಂತಹ ಆಟ ನಾಗೇಂದ್ರ ಅವರಿಂದ. ಉತ್ತಮವಾದಂತಹ ಒಂದು ಹೊಂದಾಣಿಕೆ ಓಟವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಮಹಾಬಲ ಹಾಗೂ ನಾಗೇಂದ್ರ ಅತ್ಯಂತ ಜವಾಬ್ದಾರಿತವಾದಂತಹ ಒಂದು ಇನ್ನಿಂಗ್ಸ್ ಅವಶ್ಯಕತೆ ಇದೆ ಮಹಾಬಲ ಅವರ ಹೆಗಲ ಮೇಲೆ. ಯಾವ ರೀತಿ ಅದನ್ನು ನಿಭಾಯಿಸಬಹುದು ಅವರು ದಿನೇಶ್? ಮಹಾಬಲ ನಾಗೇಂದ್ರ ಅವರಿಗೆ ಕಾದು ನೋಡೋಣ. ಒಂದು ಉತ್ತಮ ಜೊತೆಯಾಟದ ಅಗತ್ಯವಿದೆ UK ಹರಿಕೇನ್ಸ್ ತಂಡಕ್ಕೆ. ಪ್ರಮೋದ್ ಸಮೋದಂತ ಎಸೆತ ನಾವಿಲ್ಲಿ ನೋಡ್ತಾ ಇದ್ದೇವೆ. ಪ್ರಮೋದ್ ಹಾಗೂ ರಾಮಚಂದ್ರ ಒಂದೊಳ್ಳೆ ಬೌಲಿಂಗ್ ನಡೆಸ್ತಾ ತಂಡದ ನಾಯಕನ ನಿರೀಕ್ಷೆಯನ್ನ ಉಳಿಸ್ಕೊಳ್ತಾ ಇದ್ದಾರೆ. ನಮ್ಮೆ ಸಮೋದಂತ ಎಸೆತ ಬಿಸಿಲಿನ ಆರ್ಭಟ ಜೋರಾಗ್ತಾ ಇದೆ. ಓಹೋ, ಕ್ಷೇತ್ರಕ್ಷಣದಲ್ಲಿ ಕೊಂಚ ಗಲಿಬಿಲಿಗೊಂಡಂತೆ ಕಾಣ್ತಾ ಇದೆ. ಮಿಸ್ ಫೀಲ್ಡ್ ಆದ ಕಾರಣ ಸೀಮಾ ರೇಖೆಯನ್ನ ದಾಟ್ತಾ ಇದೆ ಚೆಂಡು. 4 ರನ್ನುಗಳು. ನೋಡಿ ಗಣೇಶ್, ವಿಕೆಟ್ ಬಿದ್ದರೂ ಕೂಡ ಹೇಗೆ ಪ್ರತಿರೋಧವನ್ನ ನೀಡ್ತಾ ಇದೆ. ತಾನೇನು ಕಡಿಮೆ ಇಲ್ಲ ಅಂತ ಇವತ್ತು ಬೌಂಡ್ರಿ ಹೇಳ್ತಾ ಇದೆ. ನಿಜ, ಪ್ರತಿರೋಧ ನೀಡಲೇಬೇಕು. ಯಾಕಂತಂದ್ರೆ ಇದೊಂದು ಫೈನಲ್ ಪಂದ್ಯ. ಎಲ್ಲ ಒತ್ತಡವನ್ನ, ಎಲ್ಲ ಒಂದು ತೊಂದರೆಗಳನ್ನ ನಿಭಾಯಿಸಿ ಎದುರಿಸಿ ಈ ಒಂದು ಹಂತಕ್ಕೆ ಬಂದು ಮುಟ್ಟಿದಾಗ ಒಂದು ಆಟಗಾರ ಸಹಜವಾಗಿಯೇ ಉತ್ತಮವಾದ ಹೊಡೆತವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ನಾಗೇಂದ್ರ ಅವರ ಬ್ಯಾಟ್ ಮುಖಾಂತರ ಕವರ್ಸ್ ವಿಭಾಗದಲ್ಲಿ ಚೆಂಡು. 4 ರನ್ನುಗಳು. 2ನೇ ಬೌಂಡರಿ ಇದೊಂದು ಓವರ್ನಲ್ಲಿ ಬರ್ತಾ ಇದೆ ಪ್ರಮೋದ್ ಅವರಿಗೆ. ಬೌಲರ್ ತಮ್ಮ ಗತಿಯಲ್ಲಿ ಬದಲಾವಣೆಯನ್ನು ಮಾಡಿದಾಗ ಅದಕ್ಕೆ ತಕ್ಕ ಉತ್ತರವನ್ನು ನೀಡ್ತಾ ಇದೆ UK ಹರಿಕೇನ್ಸ್ ತಂಡ. ಹೌದು ಆನಂದ್, ನಾಗೇಂದ್ರ ಕೂಡ ಒಬ್ಬ ಅದ್ಭುತವಾದ ಬ್ಯಾಟ್ಸ್ಮನ್. ನಾವು ನೋಡ್ತಾ ಇದ್ದೇವೆ, 2 ಸತತ ಬೌಂಡರಿಯನ್ನು ಸಿಡಿಸಿ ಆಡ್ತಾ ಇದ್ದಾರೆ. ಅವರ ಮೇಲೆ ಕೂಡ ಒಂದಷ್ಟು ಜವಾಬ್ದಾರಿ ಇದೆ. ಕ್ಷೇತ್ರದಲ್ಲಿ ಗಂಜಗಲಿಬಿಲಿ ಲಾಂಗ್ ಔಟ್ ಸೇರ್ತಾ ಚೆಂಡು. 1 ಓಟವನ್ನು ಪೂರೈಸಿಕೊಂಡು 2ನೇ ಓಟಕ್ಕಾಗಿ ಒಂದೊಳ್ಳೆ ಜೊತೆಯಾಟದ ಅಗತ್ಯವಿದೆ.
ಮಹಾಬಲ. ಉತ್ತಮವಾದಂತಹ ಆಟ ನಾಗೇಂದ್ರ. ದೊಡ್ಡ ಮುಕ್ತಾಯ, 4 ಪ್ಲೇಯರ್ ಆಟ ಮುಕ್ತಾಯಗೊಂಡಿದೆ. 38, 4 ವಿಕೆಟ್ ನಷ್ಟಕ್ಕೆ. 5 ಓವರ್ಗಳ ಆಟ ಮುಕ್ತಾಯ. 38. 5 overs completed. 38 for the loss of 4 wicket. ಮುಂದಿನ 60 ಎಸೆತದಲ್ಲಿ ಆನಂದ್, ನಿಮ್ಮ ನಿರೀಕ್ಷೆ ಏನು? ಎಷ್ಟು ರನ್ ಅನ್ನ ಗಳಿಸಬಹುದು ಈ ಒಂದು ಹಂತದಲ್ಲಿ ಯುಕೆ ಹರಿಕೇನ್ಸ್ ತಂಡ ಅಂತ ನೀವು ಗೆಸ್ ಮಾಡಬಹುದಾ? ಎಸ್ ಗಣೇಶ್, ಇದೇ ರೀತಿ ರನ್ ಅನ್ನ ಇಟ್ಟುಕೊಂಡು ಹೋದಲ್ಲಿ ಒಂದು 120, 130 ರನ್ನಿನ ಗಡಿಯನ್ನ ದಾಟಬಹುದು ಅಂತ ಅನಿಸ್ತಾ ಇದೆ. 120, 130 ನಿಮ್ಮ 2021 ಒಂದು ಪ್ರತಿಷ್ಠಿತ ಪಂದ್ಯಾವಳಿ ಕೂಡ ಹೋದದನ್ನು ನೋಡಲು ಕೂಡ ಖಂಡಿತವಾಗಿಯೂ ಬಂದೇ ಬರ್ತಾರೆ ತಮ್ಮ ಆದರ್ಶ ಆಟಗಾರರನ್ನ ಹುರಿದುಂಬಿಸಲು. ನೀವು ಹೇಳಿದಾಗೆ ಉತ್ತಮವಾದಂತಹ ಬೌಲರ್ ಕೂಡ ಇದ್ದಾರೆ, ಅದೇ ರೀತಿ ಬ್ಯಾಟ್ಸ್ಮನ್ ಕೂಡ ಉತ್ತಮವಾದಂತಹ ಪ್ರತಿರೋಧವನ್ನು ನೋಡ್ತಾ ಇದ್ದಾರೆ. ಅದು ನೋಡೋಣ ಯಾವ ರೀತಿ ರಣತಂತ್ರವನ್ನು ಹೆಣೆದು ಆದರ್ಶ ಬೌಲಿಂಗ್ ಕಣದಲ್ಲಿ ಶಾರ್ಟ್ ಪಿಚ್ ಆದಂತಹ ಚೆಂಡು, ವೈಡ್ ಬಾಲ್. ಅದಕ್ಕೆ ಒಂದು ಉತ್ತಮವಾದ 6ನೇ ಓವರ್ನ ತೆಗೆದುಕೊಂಡು ರಾಜು ವಾರಿಯರ್ಸ್ ತಂಡದ ಪರವಾಗಿ ಒಂದು ಉತ್ತಮೆಯ ಆಟಗಾರ, ಉತ್ತಮವಾದಂತಹ ಆಲ್ರೌಂಡರ್ ಆಟಗಾರ ಅಂತ ಹೇಳ್ಬೋದು. ಆದರ್ಶ್ ಟು ಮಹಾಬಲ. ಉತ್ತಮವಾದಂತಹ ಆಟ ಮಹಾಬಲ ಅವರ ಬ್ಯಾಟ್ ಮುಖಾಂತರ ಬರ್ತಾ ಇದೆ. ಒಂದು ಓಟವನ್ನ ಪೂರೈಸಿಕೊಂಡು 2ನೇ ಓಟಕ್ಕಾಗಿ ಕಾದು ನೋಡೋಣ. ಉತ್ತಮವಾದಂತಹ ಫೀಲ್ಡಿಂಗ್, ಅಷ್ಟೇ ಉತ್ತಮವಾದ ಥ್ರೋ, ಆದ್ರೆ ಅಂಪೈರ್ ಅವರಿಂದ ನಕಾರ. ಒಂದು ಚುರುಕಾದ ಓಟವನ್ನು ನೋಡ್ತಾ ಇದ್ದೇವೆ ಇಬ್ಬರು ಆಟಗಾರರ ನಡುವೆ. ಈ ಭಾಗದಲ್ಲಿ ನಾಗರಾಜ್ ತಂಡಕ್ಕೆ ಫೀಲ್ಡಿಂಗ್ ಮಾಡುವ ಮುಖಾಂತರ 9.4 ಅಂತ ಇದೆ. ಕಾದು ನೋಡೋಣ. ಶಾರ್ಟ್ ಪಿಚ್ ಆದಂತಹ ಚೆಂಡನ್ನ ಫೈನಲ್ ವಿಭಾಗದಲ್ಲಿ ನಾವು ಒಂದು ಓಟವನ್ನು ಕೂಡ ಪೂರೈಸಿಕೊಳ್ತಾ ಇದ್ದೇನೆ. ಉತ್ತಮ ಆತಕ್ಕೆ ತಕ್ಷಣ ದಿನೇಶ್ ಸಾಲ್ಟ್ ಅವರಿಂದ ಆದರ್ಶ್ ಅದ್ಭುತ ಬೌಲರ್, ಅವರನ್ನ ಎದುರಿಸಿ ಆಡುವ ಆಟಗಾರ ನಾಗೇಂದ್ರ. 2 ಭರ್ಜರಿ ಬೌಲರನ್ನು ಬಾರಿಸಿ ಆಡ್ತಾ ಇದ್ದಾರೆ. ಪ್ರಯತ್ನ ಸಫಲತೆ ಇಲ್ಲ. ಗಣೇಶ್, ಈ ಒಂದು ಸಂದರ್ಭದಲ್ಲಿ ನಾಗೇಂದ್ರ ಅವರಿಗೆ ರಿವರ್ಸ್ ಸ್ವೀಪ್ ನ ಅವಶ್ಯಕತೆ ಇದೆಯಾ? ಯಾಕೆ ರಿವರ್ಸ್ ಸ್ವೀಪ್ ಅನ್ನ ಮಾಡಿದ್ರು? ನಿಮಗೆ ಗೆಸ್? ಒಂದು ಫೀಲ್ಡಿಂಗ್ ನ ಒಂದು ಸೆಟ್ ನೋಡಿದ್ರೆ ಅವರು ಒಂದು ಬೌಂಡ್ರಿ ನಿರೀಕ್ಷೆ ಮಾಡಿದ್ರೇನೋ. ಹೌದು, ನಾಗೇಂದ್ರ ಉತ್ತಮವಾದಂತಹ ಬ್ಯಾಟ್ಸ್ಮನ್ ಕೂಡ ಹೌದು. ಸ್ಲೋವರ್ ಲೆಂತ್ ಚೆಂಡನ್ನ ಒಂದು ವಿಕೆಟ್ ನ ಹಿಂಬದಿಯಲ್ಲಿ ಹೊಡೆಯುವಂತ ಪ್ರಯತ್ನ ಪಟ್ಟಿದ್ರು. ಬ್ಯಾಟ್ ನ ಅಂಚಿಗೆ ತಾಗಿ ಫೈನಲ್ ವಿಭಾಗಕ್ಕೆ ಸಾಗಿದೆ. 1 ಓಟ. ಈ ನಡುವೆ ತಂಡದ ಮೊತ್ತದಲ್ಲಿ 1 ರನ್ನಿನ ಏರಿಕೆ ಕಂಡು ಬರ್ತಾ ಇದೆ. ತಂಡದ ಮೊತ್ತ 43, 4 ವಿಕೆಟ್ ನಷ್ಟಕ್ಕೆ. ಮಹಾಬ ಕಡದ ಮಧ್ಯಭಾಗದಲ್ಲಿ ಆದರ್ಶ್ ಅವರನ್ನ ಎದುರಿಸುತ್ತ ಎಸೆತ ಆಫ್ಸೈಡ್ ನತ್ತ ದುಡಿದ್ರು. ಚುರುಕಾದ ಒಂದು ಓಟ, ಆಪಲವರ ಖಾತೆ ಕೂಡ ಮತ್ತೊಂದು ರನ್ ಜಮಾವಣೆ. ಕ್ಷೇತ್ರಕ್ಷಣೆಯಲ್ಲಿ ಕೊಂಚ ಗೆಲುವಿಗೊಂಡಂತೆ ಕಂಡಿತ್ತು, ಆದರೆ ಯಾವುದೇ ರೀತಿಯಾದಂತಹ ಎಕ್ಸ್ಟ್ರಾ ರನ್ ಬರ್ತಾ ಇಲ್ಲ. ಕೇವಲ 1 ಓಟಕ್ಕಷ್ಟೇ ಸೀಮಿತ. ಮತ್ತೊಮ್ಮೆ ಆದರ್ಶ್ ಟು ನಾಗೇಂದ್ರ. ಆದರ್ಶ ತಮ್ಮ ಸೈಡ್ ಅನ್ನ ಚೇಂಜ್ ಮಾಡ್ತಾ ಇದ್ದಾನೆ. ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಆಗಿ ನಾಗೇಂದ್ರ ಅವರಿಗೆ. ಇದು ಓವರ್ ಕೂಡ ಮುಕ್ತಾಯ ಆಗ್ತಾ ಇದೆ. 15 ಓವರ್ಗಳ ಆಟದಲ್ಲಿ ಆನಂದ್ ರಕ್ಷಣೆಯನ್ನು ಸಜ್ಜುಗೊಳಿಸಿಕೊಳ್ಳುತ್ತಾ ಅನುಭವಿ ಬೌಲರ್, ಉರಿ ವೇಗದ ಎಸೆತಗಾರ ನಾಗರಾಜ್ ಎದುರಿಸಿ ಆಡುವ ಆಟಗಾರ ಮಹಾಬಲ.
ಈ ಉತ್ತಮವಾದಂತಹ ಆಟವನ್ನು ನಾವಿಲ್ಲಿ ಮಹಾಬಲ ಅವರ ಬ್ಯಾಟ್ ಮುಖಾಂತರ ನೋಡ್ತಾ ಇದ್ದೇವೆ. ಗಲ್ಲಿ ದಿಸೆಯತ್ತ ಹೊಡೆಯುವಂತ ಪ್ರಯತ್ನ, ಆದರೆ ಕೇವಲ ಒಂಟಿ ಓಟಕ್ಕಷ್ಟೇ ಸೀಮಿತ. ಒಂದು ಸುಂದರವಾದಂತಹ ಆಟ ಬರ್ತಾ ಇದೆ. ಯುಕೆ ಹರಿಕೇನ್ಸ್ ನಿಧಾನಗತಿಯ ಆಟವನ್ನ ಆಡಿ ತಂಡದ ಅಂಕ ಪಟ್ಟಿಯಲ್ಲಿ ಏರಿಕೆಯನ್ನ ಕಾಣ್ತಾ ಇದೆ. ನಾಗರಾಜ್ ಹೊಸ ಬೌಲರ್ ಆಗಿ ಯರಾಜಿ ವಾರಿಯರ್ಸ್ ತಂಡದ ಪರವಾಗಿ. ನಾಗೇಂದ್ರ ಹೊಡೆದಂತಹ ಚೆಂಡು ಗಾಳಿಯಲ್ಲಿ ಆಘಾತ. ಯುಕೆ ಹರಿಕೇನ್ಸ್ ತಂಡಕ್ಕೆ 5ನೇ ಆಘಾತ ಕಂಡು ಬರ್ತಾ ಇದೆ. ಈ ಒಂದು ಹೊಡೆತದ ಅವಶ್ಯಕತೆ ಇರಲಿಲ್ಲ ಅಂತ ಅನ್ಸುತ್ತೆ ಗಣೇಶ್. ಹೌದು, ಒಂದೊಳ್ಳೆ ಜೊತೆಯಾಟವನ್ನು ನಾವು ನೋಡ್ತಾ ಇದ್ದೀವಿ ಅನ್ನೋ ಹೊತ್ತಿನಲ್ಲಿ ವಿಕೆಟ್ ಕೊಟ್ಟು ನಾಗೇಂದ್ರ ಅಂತ ಸಾಗ್ತಾ ಇದ್ದಾರೆ. ಇನ್ನೊಂದಿಷ್ಟು ಹೊತ್ತು ಅವರು ಮಹಾಬಲರ ಜೊತೆ ಇದ್ದಿದ್ರೆ ಲಾಂಗ್ ಆಫ್ ವಿಭಾಗಕ್ಕೆ ಹೊಡೆದು ತಮ್ಮ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ನಾಗರಾಜ್ ಅವರ ಖಾತೆಗೆ ಒಂದು ಪ್ರಥಮ ವೃತ್ತಿ ಅಂತ ಹೇಳಬಹುದು. ಹೊಸ ಬ್ಯಾಟ್ಸ್ಮನ್ ಆಗಿ ಮಾರುತಿ ಅಂಕಣವನ್ನ ಪ್ರವೇಶಿಸ್ತಾ ಇದ್ದಾನೆ. ಮಹಾಬಲ ಅವರನ್ನ ಜೊತೆಗೂಡಿ ಮಿಸ್ಫೀಲ್ಡಿಂಗ್ ಆದ ಕಾರಣ ಮತ್ತೊಂದು ಓಟವನ್ನ ಕರೀತಾ ಇದೆ ಯುಕೆ ಹರಿಕೇನ್ಸ್ ತಂಡದ ಆಟಗಾರರು. ಮಹಾಬಲ ಹಾಗೂ ಮಾರುತಿ ಅವರ ಜೋಡಿ ಒಂದು ಲೆಗ್ ಬಾಯ್ಸ್ ಮುಖಾಂತರ 2 ಓಟ ಕೂಡ ಬರ್ತಾ ಇದೆ. ಪಾಯಿಂಟ್ಸ್ ವಿಭಾಗದಲ್ಲಿ ಇರತಕ್ಕಂತ ಕ್ಷೇತ್ರರಕ್ಷಕ ಕೊಂಚ ಗಲಿಬಿಲಿಗೊಂಡಂತೆ ಕಾಣ್ತಾ ಇದೆ. ಮಿಸ್ಫೀಲ್ಡ್ ಆದ್ರ ಮುಖಾಂತರ ಒಂದು ಓಟವನ್ನು ಕೂಡ ನೀಡ್ತಾ ಇದ್ದಾರೆ. ಈ ಒಂದು 2 ಓಟ ಬರ್ತಾ ಇದೆ. ನಾಗರಾಜ್ ಮಾರುತಿ ಮತ್ತೊಮ್ಮೆ ಸುಂದರವಾದಂತ ಹೊಡೆತ, ಪಾಯಿಂಟ್ ಸೆತ್ತ ತಳ್ಳಿ ಒಂದು ಓಟವನ್ನು ಕದೀತಾ ಇದೆ. ಈ ಒಂದು ಪದದಲ್ಲಿ ನೀವು ಗಮನಿಸಿದಿರೋ ಇಲ್ವಾ ಗಣೇಶ್, ಮಾರುತಿ ಹಾಗೂ ಮಹಾಬಲ ಅವರ ಜೋಡಿ ಉತ್ತಮವಾದಂತಹ ರನ್ ಅನ್ನ ಕಲೆ ಹಾಕಿದ್ದು. ಇದೇ ರೀತಿಯಾದಂತಹ ಒಂದು ಸಂದರ್ಭ ಇತ್ತು. ಯಾವ ರೀತಿ ರನ್ ಅನ್ನ ಕಲೆ ಹಾಕಿ ತಂಡವನ್ನ ಶತಕದ ಅಂಚಿನಲ್ಲಿ ತಂದಿಟ್ಟಿದ್ರು ಗಮನಿಸಿದಿರಾ? ನಿಜಾನಂದ್, ಮಾರುತಿ ಹಾಗೂ ಮಹಾಬಲ್ ಯುವ ತಗೊಂಡು ಹೋಗುವಂತ ಒಂದು ಸಾಮರ್ಥ್ಯ ಇದೆ. ಅದ್ ನೋಡೋಣ. ನಾಗರಾಜ್ ಬಾರಿ ಸ್ವೀಪ್ ಮಾಡಿ ಯತ್ನ, ಮಹಾಬಲರಿಂದ ಸಫಲತೆ ಇಲ್ಲ. ಚುಕ್ಕಿ ಎಸೆತ. ಎಸ್, ಸ್ವೀಪ್ ಮಾಡುವಂತ ಪ್ರಯತ್ನ ಮಾಡಿದ್ರು ಮಹಾಬಲ. ಇದೆಲ್ಲ ಒಂಥರ ರಿಸ್ಕಿ ಶಾಟ್ಸ್ ಅಂತ ಹೇಳ್ಬಹುದು ಗಣೇಶ್. ಇದರ ಅವಶ್ಯಕತೆ ಇಲ್ಲವೇನೋ, ಯಾಕೆಂದ್ರೆ ನೇರವಾಗಿ ಬ್ಯಾಟಿಂಗ್ ಮಾಡಿದಲ್ಲಿ ರನ್ ಅನ್ನ ಕಲೆ ಹಾಕಬಹುದು. ನಿಜ ಆನಂದ್. ಲಾಂಗ್ ಆಫ್ ಗೊತ್ತಕ್ಕೆಂದು ಲಾಂಗ್ ಆಫ್ ಗೊತ್ತಕ್ಕೆಂದು ಮಧ್ಯ ವಿಕೆಟ್ ನಡುವೆ ಚುರುಕಾದ ಓಟ. ಯಾವ ರೀತಿ ನೋಡಿ ರನ್ ಅನ್ನ ಕದೀತಾ ಇದ್ದಾರೆ. ಈಗಾಗಲೇ ಹೇಳ್ತಿದ್ದಾಗೆ ಆನಂದ್, ಒಂದು ಚುರುಕಾದ ಓಟವನ್ನ ಇಬ್ರು ಆಟಗಾರರು ಮಾಡ್ತಾ ಇದ್ರೆ ನಿರಾಯಾಸವಾಗಿ ರನ್ ಅನ್ನ ಕಲೆ ಹಾಕ್ತಾ ಹೋಗ್ಬಹುದು. ಎಲ್ಲ ಒಂದು ಕೆಟ್ಟಾದಂತಹ ಎಸ್ಪಾಕ್ ಸಿಕ್ಕಿದ್ರೆ ಅದನ್ನ ಬೌಂಡ್ರಿಯಾಗಿ ಪರಿವರ್ತಿಸಬಹುದು. ಈ ಮೂಲಕವಾಗಿ ದೊಡ್ಡ ಮೊತ್ತವನ್ನ ಕಲೆ ಹಾಕುವಲ್ಲಿ 1-2 ರನ್ ಕೂಡ. ಅದೇ ರೀತಿ ಎದುರಾಳಿಯ ಪಾಳ್ಯದಲ್ಲೂ ಕೂಡ ಒಂಥರ ಮಾನಸಿಕವಾಗಿ ಕಿರಿಕಿರಿಯನ್ನ ಉಂಟು ಮಾಡಿ ತಂಡದ ಮೊತ್ತದಲ್ಲಿ ಏರಿಕೆಯನ್ನ ಕಂಡುಕೊಳ್ಳಲು ತುಂಬಾ ಉಪಯುಕ್ತವಾಗಿರುತ್ತೆ ಗಣೇಶ. ಖಂಡಿತವಾಗಿ ಆನಂದ್, ಮಹಾಬಲ ಈ ಒಂದು ಕಾರ್ಯವನ್ನ ಯಶಸ್ವಿಯಾಗಿ ನಡೆಸ್ತಾನೆ ಅನ್ನುವಂತ ಒಂದು ನಂಬಿಕೆ ಇದೆ. ಜೊತೆಗೂಡಿ ಮಾರುತಿ, ಆದಷ್ಟು ಮಾರುತಿ ಚೆಂಡು ಸೈಡ್ಲೈನ್ನತ್ತ ಸಾಗ್ತಾ ಇದೆ. ಚೆಂಡದ ಬೆನ್ನತ್ತಿ ಕ್ಷೇತ್ರ ರಕ್ಷಕ ಕೂಡ ಒಂದು ಚುರುಕಾದ ಓಟ. 2 ರನ್ ಅನ್ನ ನಿರಾಯಾಸವಾಗಿ ಪೂರೈಸಿಕೊಂಡ್ರು. ಈ 2 ರನ್ಗಳ ಮುಖಾಂತರ ತಂಡದ ಮೊತ್ತ 52ಕ್ಕೆ ಏರಿಕೆ, 5 ಹುದ್ದೆಯಷ್ಟಕ್ಕೆ. ಮಾರುತಿ ಉತ್ತಮವಾದಂತಹ ಬ್ಯಾಟಿಂಗ್ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಆದರ್ಶ ಯಶಸ್ವಿ ದಾಳಿಯನ್ನ ಮಾಡಿದ್ರು. ಈ ಹಿಂದೆ ಒಂದು ಓವರ್ನಲ್ಲಿ 6 ರನ್ ನೀಡಿ ಉತ್ತಮವಾದಂತಹ ಓವರ್ ಅನ್ನ ಮಾಡಿದ್ರು. ಇದೀಗ ಮತ್ತೊಮ್ಮೆ ಕೂಟದ 2ನೇ ಓವರನ್ನ ತೆಗೆದುಕೊಂಡು ಆದರ್ಶ ತಂಡದ 8ನೇ ಓವರನ್ನ ಮಾಡಲು ಬರ್ತಾ ಇದ್ದಾನೆ. ಕಾದರೋನ ಸರಾಸರಿ 7.4ರಂತೆ ಸಾಗ್ತಾ ಇದೆ. ಆಟವಾಗಿ ಮನವಿ, ಯಾವುದೇ ಅಪರಾಧವಿಲ್ಲ. ಚೆಂಡಿನ ಗತಿಯನ್ನ ಅರಿಯದ ಮಾರುತಿ ಒಂದು ಉತ್ತಮವಾದ ಬೌಲಿಂಗ್ ನಡೆಸ್ತಾ ಇದ್ದಾರೆ ಆದರ್ಶ್. ಹೌದು, ಮಾರುತಿ ಒಂದು
ಸಿಂಗಲ್ 2 ಆಟಕ್ಕೆ 10 ನೀಡಿ ಆಡಿದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಚೆಂಡಿನ ಗತಿಯನ್ನ ಬದಲಾಯಿಸಿದವರಿಗೆ ಗೊತ್ತಾಗಿಲ್ಲ, ಅದರ ಬ್ಯಾಟಿನ ಅಂಚಿಗೆ ತಾಗಿ ಆದರ್ಶ ಅವರ ಕೈ ಸೇರುವಂತಹ ಒಂದು ಹಂತದಲ್ಲಿತ್ತು. ಆದರ್ಶ ಮಹಾಬಲ ಉತ್ತಮವಾದಂತಹ ಆಟವನ್ನ ಆಡ್ತಾ ಇದ್ದಾನೆ. ನಡುವೆ ವಿಕೆಟ್ ನ ನೇರ ಚೆಂಡು ಓವರ್ ಥ್ರೋ ಮುಖಾಂತರ ಸಾಲ ಇದೆ, ಕೊಂಚ ಗಲಿಬಿಲಿಗೊಂಡಂತೆ ಕಾಣ್ತಾ ಇದೆ. ಹೊಂದಾಣಿಕೆ ಓಟದ ಒಂದು ಕೊರತೆ ಕಾಣ್ತಾ ಇದೆ ಯುಕೆ ಹರಿಕೇನ್ಸ್ ತಂಡದಲ್ಲಿ. ಒಂದು ರಿಸ್ಕಿ ರನ್ ಅಂತ ಹೇಳ್ಬೋದು ಗಣೇಶ್. ಒಂದೊಳ್ಳೆ ರೀತಿಯಲ್ಲಿ ಬ್ಯಾಟಿಂಗ್ ನಡೆಸಿದಂತೆ ಆಟಗಾರರು, ಯಾಕೋ ಹೊಂದಾಣಿಕೆಯ ಕೊರತೆ ಅಂತಾನೆ ಹೇಳ್ಬೋದು ಈ ಒಂದು ಹಂತದಲ್ಲಿ. ಆದರ್ಶ ಟು ಮಾರುತಿ. ಶಾರ್ಟ್ ಪಿಚ್ ಆದಂತಹ ಚೆಂಡು ಯಾವುದೇ ರೀತಿಯಾದಂತಹ ರನ್ಗೆ ಆಸ್ಪದ ಇಲ್ಲ. ನಡುವೆ ವಾರ್ನಿಂಗ್ 1 ಕೂಡ ಬರ್ತಾ ಇದೆ. ಈ ಒಂದು ಪಂದ್ಯದ ಯೂಟ್ಯೂಬ್ ಲೈವ್ ಕೂಡ ಬರ್ತಾ ಇದೆ ನ್ಯೂ ಫ್ರೆಂಡ್ಸ್ ಗೋಕರ್ಣ ಯೂಟ್ಯೂಬ್ ಚಾನೆಲ್ ನಲ್ಲಿ. ಈ ಒಂದು ಕಾರ್ಯವನ್ನು ನಡೆಸಿಕೊಟ್ಟಿರುವುದಕ್ಕಾಗಿ ಧನ್ಯವಾದಗಳು. ಬಾಲ್ ಸೂಚನೆ ಅಂಪೈರ್ ಅವರಿಂದ ಅವಕಾಶ. ಎಸ್, ಫ್ರೀ ಹಿಟ್ ಅವಕಾಶವನ್ನ ಮಾರುತಿ ಯಾವ ರೀತಿ ಅದನ್ನು ಉಪಯೋಗಿಸ್ಕೊಳ್ತಾರೆ ಅಂತ ಕಾದು ನೋಡಬೇಕು. ಈ ಒಂದು ಪಂದ್ಯದಲ್ಲಿ ಮೊದಲ ಫ್ರೀ ಹಿಟ್ ಅನ್ನ ನೋಡುವ ಅವಕಾಶ ನಮ್ಮ ನಿಮ್ಮೆಲ್ಲರ ಮುಂದಿದೆ, ಕಾದು ನೋಡೋಣ. ಎಸ್, ಆದರ್ಶ ಬೌಲಿಂಗ್ ವಿಭಾಗದಲ್ಲಿ, ಅದೇ ರೀತಿ ಬ್ಯಾಟಿಂಗ್ ವಿಭಾಗದಲ್ಲಿ ಮಾರುತಿ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಪಟ್ಟಿದ್ರು, ಕೇವಲ ಒಂಟಿ ಓಟ. ಫ್ರೀ ಹಿಟ್ ಅಲ್ಲಿ ಕೇವಲ 1 ರನ್ ನೀಡ್ತಾ ಇದ್ದಾರೆ ಆದರ್ಶ. 1.4 1.5 ಎಸೆತ 12 ರನ್ ವೈಯಕ್ತಿಕವಾಗಿ. ಅದು ರೈಟ್ ಅರೌಂಡ್ ವಿಕೆಟ್ ಆಗಿ ಮಹಾಬಲ ಅವರಿಗೆ ತುಂಬಾ ಸಮಯ ಆಯ್ತು ಆನಂದ್ ಒಂದು ಬೌಂಡ್ರಿ ಸಿಕ್ಸರ್ ಅನ್ನ ನೋಡ್ರೆ. ರಕ್ಷಣಾತ್ಮಕವಾದ ಆಟಕ್ಕೆ ಮೊರೆ ಹೋಗ್ತಾ ಇದ್ದಾರೆ ಆಟಗಾರರು. ಓವರ್ ಮುಕ್ತಾಯ. ಎಸ್, ಓವರ್ ಕೂಡ ಮುಕ್ತಾಯ ಆಗ್ತಾ ಇದೆ. ತಂಡದ ಮೊತ್ತ 56. ಈಗ ಡ್ರಿಂಕ್ಸ್ ಬ್ರೇಕ್ 8 ಓವರ್ಗಳ ನಂತರ ಹೌದು ಗಣೇಶ್, ನಿಜವಾಗಿ ಯಾರು ಕ್ರಿಕೆಟ್ ಅನ್ನ ಇಷ್ಟಪಡ್ತಾರೋ ಅವರಿಗೆ ಈ ಒಂದು ತಂತ್ರದ ಮಹತ್ವ ಗೊತ್ತಿರುತ್ತೆ. ಯಾಕೆಂದ್ರೆ ಈಗಿನ ಚುಟುಕು ಪಂದ್ಯ ಈಗಿನ ಜನರೇಷನ್ ನೋಡಿದ್ರೆ, ಅದೇ ರೀತಿ ಹಿಂದಿನ ಜನರೇಷನ್ 15 ಓವರ್ಗಳ ಪಂದ್ಯವನ್ನ ಆಡ್ತಿದ್ದು, ಅವರಿಗೆ ಅದರ ಮಹತ್ವ ಗೊತ್ತಿದೆ. ಒಂದು ಸಿಂಗಲ್ 2 ಎಷ್ಟೊಂದು ಪ್ರಾಮುಖ್ಯತೆ ಪಡೆಯುತ್ತೆ ಅಂತ. ಅನೇಕ ಅಂದ್ರೆ ಅರೌಂಡ್ ದ ವಿಕೆಟ್ ಆಗಿ ನಾಗರಾಜ್ ಕ್ಯಾಚ್ ಅನ್ನ ಡ್ರಾಪ್ ಮಾಡ್ತಾ ಇದ್ದಾನೆ. ಮಾರುತಿ ಅವರಿಗೆ ಒಂದು ಜೀವದಾನ ಸಿಗ್ತಾ ಇದೆ. ಉತ್ತಮವಾದಂತ ಕ್ಷೇತ್ರ ರಕ್ಷಣೆ ಮಾಡ್ತಿರ್ತಕ್ಕಂಥ ನಾಗರಾಜ್ ಕ್ಯಾಚ್ ಅನ್ನ ನೆಲಸಮ ಮಾಡ್ತಾ ಇದ್ದಾರೆ ಗಣೇಶ್. ಏನು ಇದಕ್ಕೆ ಕಾರಣ? ಬಹುಶಃ ಇದು ಕಠಿಣವಾಗಿತ್ತು, ಯಾಕಂದ್ರೆ ತುಂಬಾ ದೂರದಲ್ಲಿ 15-20 ಮೀಟರ್ ದೂರ ಸಾಗಿ ಚೆಂಡನ್ನ ಹಿಡಿತಕ್ಕೆ ಪಡೆದುಕೊಳ್ಳಬೇಕಾಗಿತ್ತು. ಈ ಅನಿವಾರ್ಯತೆಯಲ್ಲಿ ಸಿಲುಕಿದ ನಾಗರಾಜ್ ಕ್ಯಾಚನ್ನ ಕೈ ಚೆಲ್ಲಿದ್ರು. ಮತ್ತೊಂದು ಯತ್ನ ಸಫಲತೆ ಇಲ್ಲ. ಒಂದು ಉತ್ತಮ ಪ್ರಯತ್ನವನ್ನು ಮಾಡಿದ್ರು ನಾಗರಾಜ್. ಎಸ್, ನಾಗರಾಜ್ ಸೀಮಾ ರೇಖೆಯ ಅಂಚಿನಲ್ಲಿ ಉತ್ತಮವಾದಂತಹ ಕ್ಯಾಚ್ಗೆ ಪ್ರಯತ್ನ ಇತ್ತು. ಮತ್ತೊಮ್ಮೆ ಸಂದೇಶ್ ಮಾರುತಿ ಅವರಿಗೆ ಮತ್ತೊಮ್ಮೆ ಗಾಳಿಯಲ್ಲಿ ಚೆಂಡು ಕಾದು ನೋಡೋಣ. ಮಾರುತಿ ಅವರು ವಿಕೆಟ್ ಪತನ ಆಗ್ತಾ ಇದೆ. ಈ ಹಿಂದೆ ಜೀವದಾನವನ್ನ ಪಡೆದಿದ್ರು ಮಾರುತಿ. ಪದೇ ಪದೇ ಇದೇ ರೀತಿಯಾದಂತಹ ತಪ್ಪುಗಳನ್ನ ಮಾಡ್ತಾ ಇದೆ ಯುಕೆ ಹರಿಕೇನ್ಸ್ ತಂಡ. ಬಹುಶಃ ಅವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು, ಡ್ರಿಂಕ್ಸ್ ಬ್ರೇಕ್ ನ ನಂತರ ಒಂದು ಆಕ್ರಮಣಕಾರಿ ಆಟಕ್ಕೆ ಇಳಿಯೋಣ ಅನ್ನುವಂತ ಪ್ಲಾನ್ ಮಾಡಿದ್ರೆ ಬಹುಶಃ ಮಾರುತಿ ಹಾಗೂ ಮಹಾಬಲ. ಯಾಕಂತಂದ್ರೆ ಹಿಂದಿನ ಎಷ್ಟೊಂದು ನೋಡಿದ್ವಿ ಸ್ಥಿತಿಯಲ್ಲಿದೆ. ಈ ಒಂದು ಹಂತದಲ್ಲಿ ಮಹಾಬಲ ಅವರನ್ನ ಕುಡಿಕೊಳ್ಳುತ್ತಾ ಪ್ರಜ್ವಲ್ ಮುಖ ತಾರೆ. ಪ್ರಜ್ವಲ್ ಬ್ಯಾಟಿಂಗ್ ಕಣದಲ್ಲಿದ್ದಾರೆ. ಸಂದೇಶ್
ರಕ್ಷಣಾತ್ಮಕ ಆಟ, ಒಂದು ಚುರುಕಾದ ಆಟ. ಒಂದು ರನ್ ಗಳಿಸಿಕೊಂಡ್ರು ಲೆಗ್ ಬಾಲ್ ಮುಖಾಂತರವಾಗಿ ಒಂದು ರನ್ ಸೇರ್ಪಡೆ. ಮೊತ್ತ 59. ಸರಾಸರಿ 6.82 ಸಾಕ್ತಾ ಇದೆ ಯುಕೆ ಹರಿಕೇನ್ಸ್ ತಂಡ. ಬಾಲ್ ಟು ಬಾಲ್ ಮ್ಯಾಚ್ ಅನ್ನ ಎಳೆದುಕೊಂಡು ಹೋಗ್ತಾ ಇದ್ದಾರೆ. ಕೊನೆಯ ಕ್ಷಣದಲ್ಲಿ ದೊಡ್ಡ ಹೊಡೆತದ ನಿರೀಕ್ಷೆ ಇದೆ, ಕಾದು ನೋಡೋಣ. ಮಹಾಬಲ ಉತ್ತಮವಾದ ಇನ್ನಿಂಗ್ಸ್ ಅನ್ನ ಬಿಲ್ಡ್ ಮಾಡ್ತಾ ಇದ್ದಾನೆ. 11 ರನ್ 11 ಎಸೆತ. ಯಾವುದೇ ರೀತಿಯಾದಂತಹ ಬೌಂಡ್ರಿ ಕೂಡ ಇನ್ನು ಮಹಾಬಲ ಅವರ ಬ್ಯಾಟ್ ಮುಖಾಂತರ ಬಂದಿಲ್ಲ. ಈ ಒಂದು ಹಂತದಲ್ಲಿ ಬೌಂಡ್ರಿ ಅಗತ್ಯ ಇಲ್ಲ ಅನ್ಸುತ್ತೆ ಆನಂದ್, ಯಾಕಂದ್ರೆ ವಿಕೆಟ್ ಕೂಡ 6 ವಿಕೆಟ್ ಕಳೆದುಕೊಂಡಿರೋದ್ರಿಂದ ಮಹಾಬಲ್ ಅವರು ಒಂದು ಸೆಟಲ್ ಆಗ್ಬಿಟ್ರೆ ದೊಡ್ಡ ಮೊತ್ತವನ್ನು ಅವರು ದಾಖಲಿಸ್ತಾರೆ ಅನ್ನೋ ಅಲ್ಲ ನಂಬಿಕೆ ಇದೆ. ಈ ಬಾರಿ ಲೆಗ್ ಚೆಂಡು ಪ್ರಜ್ವಲ್ ಅವರ ಬ್ಯಾಟ್ ನಿಂದ ಒಂದು ಚುರುಕಾದ ಓಟ, 2 ರನ್ ಅನ್ನ ಪಡೆಯುವಲ್ಲಿ ಯಶಸ್ವಿಯಾದರು. ಈ ಮೂಲಕ ತಂಡದ ಮೊತ್ತ ನೇರವಾಗಿ 62ಕ್ಕೆ ಏರಿಕೆ. ಮುಕ್ತಾಯ 9 ಓವರ್ಗಳ ಮುಕ್ತಾಯದಲ್ಲಿ ಯುಕೆ ಹರಿಕೇನ್ಸ್ ತಂಡದ ಮೊತ್ತ 62, 6 ವಿಕೆಟ್ ನಷ್ಟಕ್ಕೆ. ನಾಗರಾಜ್ ಮಹಾಬಲ ಅವರಿಗೆ ಮಹಾಬಲ ಪ್ರಜ್ವಲ್ ಹಾಗೂ ಜೋಡಿ ಅಂಕಣದ ಮಧ್ಯಭಾಗದಲ್ಲಿ ಮತ್ತೊಮ್ಮೆ ನಾಗರಾಜ್ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಆಗಿ. ರಕ್ಷಣಾತ್ಮಕ ಆಟಕ್ಕೆ ಮರೆಹೋದ್ರು ಮಹಾಬಲ. ಯಾವುದೇ ರನ್ ಇಲ್ಲ. ಉತ್ತಮವಾದಂತಹ ಬೌಲಿಂಗ್ ನಿರ್ವಹಣೆ ಎಸೆಯುವಲ್ಲಿ ಹೆಸರುವಾಸಿ ನಾಗರಾಜ್. ಎಸೆತ ಅಷ್ಟೇ ಉತ್ತಮವಾಗಿ ಗ್ಲಾನ್ಸ್ ಮಾಡಿದ್ರು. ಲೆಗ್ ಸಿಕ್ಕಂತ ಚೆಂಡು, ಒಂಟಿ ಊಟಕ್ಕೆ ತೃಪ್ತಿ. ಇದೀಗ ಸ್ಟ್ರೈಕ್ ಭಾಗದಲ್ಲಿ ಪ್ರಜ್ವಲ್ ಬರ್ತಾ ಇದ್ದಾನೆ. 2 ಎಸೆತದಲ್ಲಿ 2 ರನ್ ಅನ್ನ ಹೊಡೆದು ತಮ್ಮ ಬ್ಯಾಟಿಂಗ್ ಕೌಶಲ್ಯವನ್ನು ಪ್ರದರ್ಶಿಸ್ತಾ ಇದ್ದಾರೆ ಪ್ರಜ್ವಲ್. ಇದೀಗ ಬೌಲಿಂಗ್ ವಿಭಾಗದಲ್ಲಿ ನಾಗರಾಜ್ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಆಗಿ ಪ್ರಜ್ವಲ್ ಅವರಿಗೆ. ಉತ್ತಮವಾದಂತಹ ಹೊಡೆತ ಬರ್ತಾ ಇದೆ. ಪಾಯಿಂಟ್ಸ್ ಹಾಗೂ ಕವರ್ಸ್ ಮಧ್ಯಭಾಗದಲ್ಲಿ ಒಂದು ಓಟವನ್ನು ಕೂಡ ಪೂರೈಸಿಕೊಳ್ತಾ ಇದೆ ಯುಕೆ ಹರಿಕೇನ್ಸ್ ತಂಡ. ತಂಡದ ಮೊತ್ತ 63ಕ್ಕೆ ಇರ್ತಾ ಇದೆ, 64ಕ್ಕೆ ಇರ್ತಾ ಇದೆ, 6 ವಿಕೆಟ್ ನಷ್ಟಕ್ಕೆ. ಆನಂದ್, ನಿಮಗೆ ಗೊತ್ತಾ ಮಹಾಬಲ ಹಾಗೂ ಪ್ರಜ್ವಲ್ ಕಾಲೇಜು ಫ್ರೆಂಡ್ಸ್ ಅವರು. ಕಾಲೇಜ್ ಅನೇಕ ಪಂದ್ಯಗಳನ್ನ ಒಟ್ಟಿಗೆ ಆಡಿದಂತ ಅನುಭವ ಇದೆ. ಈ ಬಾರಿ ಹರಿಕೇನ್ಸ್ ತಂಡಕ್ಕೆ ನೀಡ್ತಾ ಇದ್ದಾರೆ. ಬರೀ ಲಾಂಗ್ ಆನ್ ಕ್ಷೇತ್ರ ಚೆಂಡು, ಚೌಕಾದ ಕ್ಷೇತ್ರ ರಕ್ಷಣೆಯೊಂದಿಗೆ 1 ರನ್ಗೆ ತೃಪ್ತಿ. ತಂಡದ ಮೊತ್ತ ಮಿತ್ರರು ಕೂಡ ಆನಂದ್, ಮಹಾಬಲ ಹಾಗೂ ಪ್ರಜ್ವಲ್. ಹೌದು, ಒಂದು ಹೊಂದಾಣಿಕೆ ಅವರಿಬ್ಬರ ನಡುವೆ ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಅವರಿಬ್ಬರಲ್ಲಿ ಈಗಾಗಲೇ ಇದೆ ಅಂತ ಹೇಳ್ಬೋದು. ಲಾಭವನ್ನು ಅವರು ಪಡೆದುಕೊಳ್ಳಬೇಕು. ಕಾದು ನೋಡೋಣ. ಪ್ರಜ್ವಲ್ ಫೈನ್ ಲೆಗ್ ವಿಭಾಗದತ್ತ ಎಳೆದಂತಹ ಚೆಂಡು, ಒಂಟಿ ಓಟಕ್ಕಷ್ಟೇ ಸೀಮಿತ. ಈ ನಡುವೆ ಮತ್ತೊಂದು ರನ್ಗೆ ನಕಾರ. ಕೇವಲ ಒಂಟಿ ಓಟ. ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ ದಿನೇಶ್ ಸಾಲ್ಟ್ ಅವರಿಂದ. ಹೊಡೆತವನ್ನು ಹೊಡೆಯುವಲ್ಲಿ ಅವರು ಎತ್ತಿದ ಕೈ ಅಂತ ಹೇಳಬಹುದು. ನೋ ಲುಕ್ ಶಾಟ್ ಅನ್ನು ಹೊಡೆಯಲು ನಿಜ ಆನಂದ್, ಈ ಒಂದು ಹೊಡೆತವನ್ನು ಹೊಡೆಯಲು ಅವರು ನಿಶ್ಚಿತರು. ಪ್ರತಿಯೊಂದು ಪಂದ್ಯಗಳಲ್ಲೂ ಕೂಡ ನಾವು ಈ ಒಂದು ಹೊಡೆತವನ್ನ ನೋಡಬಹುದು. ನಾಗರಾಜ್ ಕ್ಷೇತ್ರ ರಕ್ಷಣೆಯನ್ನ ಸಜ್ಜುಗೊಳಿಸಿಕೊಳ್ಳುತ್ತಾ ಮಹಾಬಲ ಅವರಿಗೆ ವಿಭಾಗದತ್ತ ತಳ್ಳಿ 1 ಓಟವನ್ನು ಕದೀತಾ ಇದ್ದಾರೆ ಮಹಾಬಲ. ಪ್ರಜ್ವಲ್ ಅವರಿಗೆ ಸ್ಟ್ರೈಕ್ ರೊಟೇಟ್ ಮಾಡೋದು ಮುಖಾಂತರ ಈ ನಡುವೆ ಓವರ್ ಕೂಡ ಮುಕ್ತಾಯ ಆಗ್ತಾ ಇದೆ. 67. ನಾಗರಾಜ್ ಸಂದೇಶ್ ಬೌಲಿಂಗ್ ವಿಭಾಗಕ್ಕೆ ಬರ್ತಾ ಇದ್ದಾರೆ. ರಕ್ಷಣಾ
ರಕ್ಷಣಾತ್ಮಕ ಆಟಕ್ಕೆ ಒತ್ತು ನೀಡುತ್ತಾ ಇದ್ದಾನೆ ಮಹಾಬಲ. ಸಂದೇಶ್ ಟು ಮಹಾಬಲ. ಸ್ವೀಪ್ ಮಾಡುವಂತಹ ಪ್ರಯತ್ನ ಮಹಾಬಲ ಅವರಿಂದ ಬ್ಯಾಟಿಗೆ ನಿಲುಕದ ಚೆಂಡು ನೇರವಾಗಿ ಗೂಟ ರಕ್ಷಕನ ಕೈಯಲ್ಲಿ. ಒಂದೊಳ್ಳೆ ಧ್ರುವೀನ ನೋಡ್ತಾ ಇದ್ದೇವೆ ಸಂದೇಶ್ ಅವರಿಂದ. ಭಾರಿ ಅವರ್ ಸ್ಥಿತಿ ಸಾಗ್ತಾ ಇದೆ. ವಿಕೆಟ್ ನ ನಡುವೆ ಎರಡನೇ ರನ್ನಿಗಾಗಿ ಓಟ ಸಫಲರಾದ್ರು. ಈ 2 ರನ್ಗಳ ಮುಖಾಂತರ ತಂಡದ ಮೊತ್ತ 69. ಕೊನೆ ಕ್ಷಣದಲ್ಲಿ ಒಂದೊಳ್ಳೆ ಬೌಲಿಂಗ್ ಅನ್ನು ನೋಡ್ತಾ ಇದ್ದೇವೆ ಸಂದೇಶ್ ಅವರಿಂದ. ಮಹಾಬಲ ಲಾಂಗ್ ಆನ್ ವಿಭಾಗದತ್ತ ತಳ್ಳಿ ಒಂದು ಓಟವನ್ನು ಕಲಿತಾ ಇದೆ. ಈ ನಡುವೆ ಎರಡನೇ ಓಟಕ್ಕಾಗಿ ಕೂಡ ಸೇಫ್ ಕಮ್ಬ್ಯಾಕ್ ಪ್ರಜ್ವಲ್ ಅವರಿಂದ ಯಾವುದೇ ರೀತಿಯಾದಂತಹ ಒಂದು ಆಘಾತ ಇಲ್ಲ. ಉತ್ತಮವಾದಂತಹ ಹೊಂದಾಣಿಕೆ ಓಟವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಮಹಾಬಲ ಹಾಗೂ ಪ್ರಜ್ವಲ್ ತಂಡದ ಮೊತ್ತದಲ್ಲಿ ನಿಧಾನ ಗತಿಯ ಏರಿಕೆ ಕೂಡ ಕಂಡು ಬರ್ತಾ ಇದೆ. ತಂಡದ ಮೊತ್ತ 71, 6 ವಿಕೆಟ್ ನಷ್ಟಕ್ಕೆ 11ನೇ ಓವರ್ನ ಆಟ ಪ್ರಗತಿಯಲ್ಲಿದೆ. ಚೆಂಡಿನ ಗತಿಯಲ್ಲಿ ಸ್ವಲ್ಪ ಬದಲಾವಣೆ ಕಂಡಿದೆ. ಅದೇ ರೀತಿ ಲಯದಲ್ಲೂ ಕೂಡ ಬದಲಾವಣೆಯನ್ನ ಕಂಡುಕೊಂಡಿದೆ. ಸಂದೇಶ್ ಆನಂದ್ ಇದರ ಲಾಭವನ್ನು ಯಾವ ರೀತಿ ಪಡಿತಾರೆ ಅಂತ ಸಂದೇಶ್ ಫ್ರೀ ಹಿಟ್ ಎಸೆತವನ್ನ ಸೇರು. ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಪಟ್ಟಿದ್ರು, ಸಿಕ್ಕಾದಂತೆ ಕಾಣ್ತಾ ಇದೆ. ಕೇವಲ ಒಂಟಿ ಓಟಕ್ಕಷ್ಟೇ ಸೀಮಿತ. ರಿಲೈಸ್ ಮುಖಾಂತರ ಬರ್ತಾ ಇದೆ. ಸಂದೇಶ್ ಅಂಪೈರ್ ಬಲಭಾಗವನ್ನು ಬಳಸಿ ಪ್ರಜ್ವಲ್ ಅವರಿಗೆ ಹರಿ ಚೆಂಡು ಲೆಗ್ ಸೈಡ್ ಮುಕ್ತ. 1 ರನ್ ಕಳಿಸ್ಕೊಂಡ್ರು. ಓವರ್ ಮುಕ್ತಾಯ. 11 ಓವರ್ಗಳ ಮುಕ್ತಾಯಕ್ಕೆ ಯುಕೆ ಹರಿಕೇನ್ಸ್ ತಂಡದ ಮೊತ್ತ 74, 6 ವಿಕೆಟ್ ನಷ್ಟಕ್ಕೆ. ಚಂದ್ರ ಒಂದು ಪಂದ್ಯದಲ್ಲಿ ರಾಮಚಂದ್ರ ತಮ್ಮ ಅನುಭವವನ್ನು ಸಂಪೂರ್ಣವಾಗಿ ತಂಡಕ್ಕೆ ನೀಡ್ತಾ ಇದ್ದಾರೆ. ಆರಂಭಿಕ ಒಂದು ಯಶಸ್ಸನ್ನು ತಮ್ಮ ತಂಡಕ್ಕೆ ತಂದುಕೊಟ್ಟಂತ ರಾಮಚಂದ್ರ ಈ ಬೌಲಿಂಗ್ ಕಣದಲ್ಲಿ ಪ್ರಜ್ವಲ್ ವಿಕೆಟ್ ಅಪ್ಪಿಸಿ ಬಲನಿಗೆ ಸಾಗ್ತಾ ಇದ್ದಾರೆ. ಯಾರ್ಕರ್ ಎಸೆತದ ಮರ್ಮವನ್ನು ಅರಿಯಲು ವಿಪುಲರಾದಂತಹ ಪ್ರಜ್ವಲ್ ಕ್ಲೀನ್ ಬೌಲ್ಡ್ ಆಗಿ ಬೆಳೆಯುತ್ತ ಅವರ ಸ್ಥಾನದಲ್ಲಿ ಖಾತೆಗೆ ಉತ್ತಮವಾದಂತಹ ಬೌಲಿಂಗ್ ನಿರ್ವಹಣೆ ಮಾಡಿಕೊಡ್ತಾ ಇದ್ದಾನೆ. ರಾಜು ಗೋಡಿಗರ ತಂಡಕ್ಕೆ ಪ್ರಮುಖವಾದಂತಹ 4 ವಿಕೆಟ್ ಅನ್ನ ರಾಜುವಾರ ತಂಡದ ಬಹುದೊಡ್ಡ ಆಸ್ತಿ ಅಂತಾನೆ ಹೇಳಬಹುದು. ಒಂದು ಪಂದ್ಯದಲ್ಲಿ ಅವರ ಆಟವನ್ನ ಗಮನಿಸ್ತಾ ಇದ್ರೆ ಲೆಗ್ ಸೈಡ್ ನತ್ತ ಚೆಂಡು 1 ರನ್ಗೆ ತೃಪ್ತಿ. ತಂಡದ ಮೊತ್ತ 75, 7 ಗುರಿಯ ನಷ್ಟಕ್ಕೆ. ಮತ್ತೊಮ್ಮೆ ರಾಮಚಂದ್ರ ಮಹಾಬಲ ಅವರಿಗೆ ಸೈನ್ಯ ವಿಭಾಗದ ಚೆಂಡು ಸಾಗ್ತಾ ಇದೆ. ಬ್ಯಾಟ್ನ ಅಂಚಿಗೆ ತಾಗಿ 1 ಓಟವನ್ನ ಪೂರೈಸಿಕೊಂಡು 2ನೇ ಓಟಕ್ಕಾಗಿ ಮಹಾಬಲ ಉತ್ತಮವಾದಂತಹ ಮಹಾಬಲ ವೈಯಕ್ತಿಕವಾಗಿ ನುಡಿದಂತಹ ಇಷ್ಟವನ್ನ ಯಾವ ರೀತಿ ವ್ಯಕ್ತ ಕಾಣಿಕೆಯನ್ನ ತಮ್ಮ ತಂಡಕ್ಕೆ ನೀಡ್ತಾರೆ ಅಂತ ಈ ನಡುವೆ ಉತ್ತಮವಾದಂತೆ ಕಂಡು ಬರ್ತಾ ಇದೆ. ಬೌಲಿಂಗ್ ಅನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ರಾಮಚಂದ್ರ ಅವರಿಂದ. ಇನ್ನೊಮ್ಮೆ
ಹರಿ ಒಂದು ಬಾರಿಸಿದ್ರು ಯಾವುದೇ ದೊಡ್ಡ ಕ್ರಿಕೆಟ್ ನಾವಿಲ್ಲಿ ನೋಡ್ತಾ ಇಲ್ಲ. ಕೇವಲ ಒಂದು ರನ್ಗೆ ಪ್ರತಿ ಮೊತ್ತ 78. ಹೊಡೆತ ಮಗಿಲೆತ್ತರದ ಹೊಡೆತ ಬ್ಯಾಟ್ ಬಾಲ್ ಸಿಂಗಲ್ ಬಾಲ್ ಟೂರಿನ ನೋಡ್ತಿದ್ದಂತ ಪ್ರೇಕ್ಷಕರಿಗೆ ಹಾಗೂ ನಮ್ಗೆ ಈ ಒಂದು ಸಿಕ್ಸರ್ ಬ್ಯಾಟಿಂಗ್ ವೈಭವ ಮತ್ತೆ ಹುಡುಕಾಡ್ಕೊಂಡು ಬರ್ತಾ ಇದೆ. ಹೇಳುವಂತೆ ಸಾಕ್ತಾ ಇದೆ. ಉಳಿದಂತಹ 3 ಓವರ್ ಕಾದು ನೋಡೋಣ. ಮಹಾಬಲ ಹಾಗೂ ಸಂದೀಪ್ ಆಶಾದಾಯಕವಾಗಿ ಯುಕೆ ಹರಿಕೇನ್ಸ್ ತಂಡಕ್ಕೆ ಕಾಣಿಸ್ಕೊಳ್ತಾ ಇದ್ದಾರೆ. ಇಷ್ಟೊತ್ತು ಬೌಲಿಂಗ್ ಅನ್ನು ನೋಡಿದ್ರೆ ಇನ್ಮೇಲೆ ಬ್ಯಾಟಿಂಗ್ ವೈಭವವನ್ನು ನಾವು ನೋಡ್ತೇವೆ. ಬರ್ಗುತ್ತಾರೆ ಆನಂದ್, ಮಹಾಬಲ ಹಾಗೂ ಸಂದೀಪ್ ನೋಡ್ತಾ ಇರಿ. ಪ್ರೇಕ್ಷಕರಲ್ಲಿ ನೋಡ್ತಾ ಇದೆ, ಕಾದು ನೋಡೋಣ. ಸಂದೇಶ ಬೌಲಿಂಗ್ ಆಗುತ್ತೆ ಮಹಾಬಲ ಅವರಿಗೆ. ಉತ್ತಮವಾದ ದೂರದ ವಿಕೆಟ್, ನೇರ ಚೆಂಡು ಕೊಂಚ ಬದಲಾವಣೆ ಆಗಿರಬೇಕು. ರಕ್ಷಣೆಯಲ್ಲಿ ಬಂದಿತ್ತು. ಈಗ ಬೌಂಡ್ರಿ, ಮಹಾಬಲ ಅವರ ಪ್ರಥಮ ಬೌಂಡ್ರಿ ಬರ್ತಾ ಇದೆ. ತುಂಬಾ ಸಮಯದ ಬಳಿಕ ಯುಕೆ ಹರಿಕೇನ್ಸ್ ತಂಡದಲ್ಲಿ ಒಂದು ಸಿಕ್ಸರ್, ಒಂದು ಬೌಂಡ್ರಿ, ಅದೇ ರೀತಿ ಮಹಾಬಲ ಅವರ ಖಾತೆಯಲ್ಲಿ ಪ್ರಥಮ ಬೌಂಡ್ರಿ ಬರ್ತಾ ಇದೆ. ಒಂದು ಜವಾಬ್ದಾರಿಯುತವಾದಂತಹ ಇನ್ನಿಂಗ್ಸ್ ಅನ್ನ ಬಿಲ್ಡ್ ಮಾಡ್ತಾ ಇದ್ದಾನೆ ಮಹಾಬಲ. 78 ರನ್ನುಗಳು. ಆನಂದ್, ನಾನೀಗಾಗಲೇ ಹೇಳಿದಾಗ ಮೇಲೆ ಬ್ಯಾಟಿಂಗ್ ವೈಭವ ಖಂಡಿತ ಮೆರೀತಾರೆ ಅನ್ನೋದು ಯಾವುದೇ ಸಂದೇಹವಿಲ್ಲ. ಹೌದು, ಉತ್ತಮವಾದಂತಹ ಹೊಡೆತವನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಕೊನೆಯ ಕ್ಷಣದಲ್ಲಿ ಯುಕೆ ಹರಿಕೇನ್ಸ್ ತಂಡದ ಪರವಾಗಿ ಬರ್ತಾ ಇದೆ. ಹಿಂದೆ ಸಂದೀಪ್ ಒಂದು ಭರ್ಜರಿ ಸಿಕ್ಸರ್ ಅನ್ನ ಆರಂಭವನ್ನ ಮಾಡಿಕೊಟ್ಟಿರು. ಇದೀಗ ಮಹಾಬಲ ಅದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾನೆ. ಇನ್ನೊಮ್ಮೆ ಸಂದೇಶ್ ಟು ಮಹಾಬಲ. ಮೀನು ವಿಗಡಿಸಿದ ಚೆಂಡು, ಒಂದು ಓಟವನ್ನು ಪೂರೈಸಿಕೊಂಡು ಎರಡನೇ ಓಟಕ್ಕಾಗಿ ಉತ್ತಮವಾದಂತಹ ರನ್ನಿಂಗ್ ಕಡೆಯಿಂದ ವಿಕೆಟ್. ಮಹಾಬಲ ಹಾಗೂ ಸಂದೀಪ್ ನೋಡಿ, ಆತ್ಮವಿಶ್ವಾಸದ ಹೊಡೆತವನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಮಹಾಬಲ ಅವರ ಬ್ಯಾಟ್ ಮುಖಾಂತರ ಸಿಂಗಲ್ ಟೂ ಅನ್ನ ಪ್ರಥಮ ಹಂತದಲ್ಲಿ ಆಡಿ ಈಗ ದೊಡ್ಡ ಹೊಡೆತಕ್ಕೆ ಕೈ ಹಾಕ್ತಾ ಇದ್ದಾರೆ. ಎಲ್ಲ ಲಕ್ಷಣಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ ಮಹಾಬಲ ಅವರ ಬ್ಯಾಟ್ನಿಂದ. ರಿವರ್ಸ್ ಸ್ವೀಪ್ ಹೊಡೆತಕ್ಕೆ ಪ್ರಯತ್ನ ಪಟ್ಟಿದ್ರು ಮಹಾಬಲ. ಯಾವುದೇ ರೀತಿಯಾದ ರನ್ಗೆ ಆಸ್ಪದವಿಲ್ಲ. ಯುಕೆ ಹರಿಕೇನ್ಸ್ ತಂಡ 7 ವಿಕೆಟ್ ಅಷ್ಟಕ್ಕೆ 96 ರನ್. ಹೊಸದಂತಹ ಚೆಂಡು ಕವರ್ ವಿಭಾಗದಲ್ಲಿ ಸಾಗ್ತಾ ಇದೆ. ಒಂದು ಓಟವನ್ನು ಕೂಡ ಪೂರೈಸಿಕೊಂಡಿದೆ ಸಂದೀಪ್ ಹಾಗೂ ಮಹಾಬಲ ಅವರ ಜೋಡಿ. ಒಂದೊಂದಿಗೆ ತಂಡದ ಮೊತ್ತದಲ್ಲಿ 1 ರನ್ ಏರಿಕೆ. ತಂಡದ ಮೊತ್ತ 97, 7 ವಿಕೆಟ್ ನಷ್ಟಕ್ಕೆ. 13ನೇ ಓವರ್ನ ಕೊನೆಯ ಎಸೆತ ಅಂತ ಹೇಳ್ಬಹುದು. ಸಂದೀಪ್ ಆನ್ ಸ್ಟ್ರೈಕ್, ಕಾದು ನೋಡೋಣ. 13 ಎಸೆತ. ಸಂದೀಪ್ ಕವರ್ ವಿಭಾಗದ ಹೊಡೆಯುವಂತ ಪ್ರಯತ್ನ ಪಟ್ಟಿದ್ರು. ಕೇವಲ 1 ಓಟ ನಡುವರು ಕೂಡ ಮುಕ್ತಾಯ ಆಗ್ತಾ ಇದೆ. 13 ಓವರ್ಗಳ ಆಟ ಮುಕ್ತಾಯ. ತಂಡದ ಮೊತ್ತ 98, 7 ವಿಕೆಟ್, 7.5 ಇರಬಹುದೇನೋ ಅಂತ ಅನಿಸ್ತಾ ಇದೆ ಗಣೇಶ. ಖಂಡಿತ ಇದು ಮುಂದಿನ 12 ವರ್ಷಗಳಲ್ಲಿ ಒಂದು ಉತ್ತಮ ಆಟವನ್ನ ಆಡಿದಂತ ಸಂದರ್ಭದಲ್ಲಿ ನೀವು ಹೇಳಿದಾಗೆ ಒಂದು ಸ್ಕೋರ್ ಅನ್ನು ಮುಟ್ಟುವ ಸಾಧ್ಯತೆ ಇದೆ. ನಾಗರಾಜ್ ಬೌಲಿಂಗ್ ಕಣದಲ್ಲಿ ಒಂದು ಉತ್ತಮವಾದಂತಹ ಎಸೆತ. ಮತ್ತೊಮ್ಮೆ ನಾಗರಾಜ್ ಟು ಸಂದೀಪ್. ಈಗ ಚುರುಕಿನ ಓಟ ಕಂಡು ಬರ್ತಾ ಇದೆ. ತಂಡದ ಮೊತ್ತದಲ್ಲಿ 1 ರನ್ ಹೆಚ್ಚಳ. ತಂಡದ ಮೊತ್ತ 99, 1 ಶಾರ್ಟ್ ಆಫ್ ಸೆಂಚುರಿ ಅಂತ ಹೇಳ್ಬಹುದು. ಮಹಾಬಲ ಆನ್
ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಪಟ್ಟಿದ್ರು ಮಹಾಬಲ, ಆದರೆ ಬ್ಯಾಟಿನ ಅಂಚಿಗೆ ಚೆಂಡು ತಾಕ್ತಾ ಇದೆ. ಚುರುಕಿನ ಓಟವನ್ನು ಕೂಡ ಓಡ್ತಾ ಇದೆ ಯುಕೆ ಹರಿಕೇನ್ಸ್ ತಂಡ. ಅದೇ ರೀತಿ ಮಹಾಬಲ ತಮ್ಮ ವೈಯಕ್ತಿಕವಾಗಿ 1 ರನ್ ಕೂಡ ಹೆಚ್ಚಿಕೊಂಡಿದ್ದಾರೆ. ವೈಯಕ್ತಿಕವಾಗಿ 30 ಆಡಿ ಎದುರಿಸಿ ಆಡುವ ರೈತರ ಸಂದೀಪ್. ಗಾಳಿಯಲ್ಲಿ ಚೆಂಡು ಸುಧಾದಂತ ಕ್ಯಾಚ್ ಅನ್ನು ಪಡಿತಾ ಇದೆ ಸಂದೀಪ್. ಚಿಳಿದಂಬರದ ಹೊಡೆತವನ್ನು ಹೊಡಿತಾ ಇದ್ರು, ಈಗ ತಮ್ಮ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. 8ನೇ ಆಘಾತ ಯುಕೆ ಹರಿಕೇನ್ಸ್ ತಂಡಕ್ಕೆ. ಸಂದೀಪ್ ಅವರ ಸ್ಥಾನದಲ್ಲಿ ಸುಪ್ರೀಂ ಅಂಕದತ್ತ ಧಾವಿಸ್ತಾ ಇದ್ದಾರೆ. ಮುಂದಿನ 8 ಎಸೆತಗಳಲ್ಲಿ ಎಷ್ಟು ರನ್ ಕಲೆ ಆಗ್ತಾರೆ ಕಾದು ನೋಡೋಣ. ಈಗ ಶತಕದ ಒಂದು ಸಂದರ್ಭ. ಯುಕೆ ಹರಿಕೇನ್ಸ್ ತಂಡಕ್ಕೆ ಉತ್ತಮವಾದಂತ ಎಸೆತ ಮಾಡ್ತಾ ಇದ್ದಾನೆ ನಾಗರಾಜ್. ಯಾಕೆಂದ್ರೆ ಒಂದು ಕೊನೆಯ ಸಂದರ್ಭ, ಲಾಗ್ ಓವರ್ ಅಂತ ಹೇಳ್ಬಹುದು. ಉತ್ತಮವಾದಂತ ಬೌಲರ್ ನಾಗರಾಜ್. ಇವತ್ತು ಪಂದ್ಯಾವಳಿಯಲ್ಲಿ ಇನ್ನೊಮ್ಮೆ ನಾಗರಾಜ್ ಟು ಸುಪ್ರೀಂ. ವಿಭಾಗದ ಚೆಂಡು ಸಾಗ್ತಾ ಇದೆ. ಒಂದು ಯಾವುದೇ ರೀತಿಯಾದ ರನ್ಗೆ ಫೈನಲ್ ಅಲ್ಲಿ ಈಗ ಸ್ಟ್ರೈಕ್ ಅನ್ನು ಅವರೇ ಇಟ್ಕೊಳ್ಬೇಕು ಅಂತ ರನ್ ಓಡ್ಲಿಲ್ಲ 2 ರನ್ ಓಡ್ರೆ ಯುಕೆ ಹರಿಕೇನ್ಸ್ ತಂಡದ ಮೊತ್ತ 7 ವಿಕೆಟ್ ನಷ್ಟಕ್ಕೆ, 8 ವಿಕೆಟ್ ನಷ್ಟಕ್ಕೆ. ಸ್ಟ್ರೈಕ್ ಬರುತ್ತಿಲ್ಲ, ನೀನೆ 64 ಹಿತರಕ್ಷಣೆಯನ್ನ ಸಜ್ಜುಗೊಳಿಸಿಕೊಳ್ಳುತ್ತಾ ಸ್ಟ್ರೈಕ್ ನಲ್ಲಿ ಮಹಾಬಲವರಿಗೆ ಬಲ ಜಡಿಯತ್ನ 1 ರನ್ ಗಳಿಸಿಕೊಂಡ್ರು. ಸ್ಟ್ರೈಕ್ ಕೊಡೋಕಿಲ್ಲ ಅಂತ ಮಾಡ್ತಾ ಇದ್ದಾನೆ. 2 ರನ್ ಆರಾಮ ಅವಾಗಿಂದ 2 ರನ್ ಕೊನೆ ಹಂತದಲ್ಲಿ ಯಾವ ರೀತಿ ಬೌಲಿಂಗ್ ಮಾಡಬೇಕು ಅನ್ನೋದನ್ನ ಸಮರ್ಥವಾಗಿ ಮಾಡ್ತಾ ಇದ್ದಾರೆ ಆದರ್ಶ್. ಚೆಂಡು ವಿಕೆಟ್ ನಡುವೆ 1 ರನ್ ಅನ್ನ ನಿರಾಯಾಸವಾಗಿ ಪೂರೈಸಿಕೊಂಡ್ರು. ಸ್ಟ್ರೈಕ್ ನಲ್ಲಿ ಮಹಾಬಲ. ಸ್ಟ್ರೈಕ್ ವಿಭಾಗದಲ್ಲಿ ಮಹಾಬಲ ಆದರ್ಶ ಅವರನ್ನು ಎದುರಿಸುತ್ತಾ ಕಾದು ನೋಡೋಣ ಉಳಿದಂತಹ 4 ಎಸೆತ ಯಾವ ರೀತಿ ಎದುರಿಸುತ್ತಾರೆ ಅಂತ. ಮಹಾಬಲ ಆನ್ ಸ್ಟ್ರೈಕ್. ಎಸೆತ ಯಾರ್ಕರ್ಲಿಂದ ಆದಂತಹ ಚೆಂಡು ಯಾವುದೇ ರೀತಿಯಾದ ರನ್ಗೆ ಆಸ್ಪದವನ್ನು ನೀಡ್ತಾ ಇಲ್ಲ. ಮಹಾಬಲ ದೊಡ್ಡ ಹೊಡೆತಕ್ಕೆ ಒಂದು ಸ್ಟ್ರೈಕ್ ಅನ್ನು ಇಟ್ಟುಕೊಂಡಂತೆ ಕಾಣಿಸ್ತಾ ಇದೆ. ಆದರ್ಶ ಅದೇ ರೀತಿ ಉತ್ತಮವಾದಂತ ಎಷ್ಟವನ್ನು ಕೂಡ ಮಾಡ್ತಾ ಇದ್ದಾರೆ. ದೊಡ್ಡ ಮೊತ್ತ 102ಕ್ಕೆ ಸ್ಥಗಿತಗೊಂಡಿದೆ. ದೊಡ್ಡ ಹೊಡೆತವನ್ನ ಬಾರಿಸುವ ಒಂದು ನಿರೀಕ್ಷೆಯಲ್ಲಿದ್ದಾರೆ ಮಹಾಬಲ. ಅಗಲವಾದ ಎಸೆತ ನಿರ್ಣಯ. ಇತರ ರನ್ ರೂಪದಲ್ಲಿ 1 ರನ್ ಸೇರ್ಪಡೆ. ಕಳೆದ ಮೊತ್ತ 103. ಕೊನೆಯ 3 ಎಸೆತ ಬಾಕಿ. ಚೆಂಡಿನಡಿ ಕ್ಷೇತ್ರ ರಕ್ಷಕ ನಡುವೆ ಓಟದ ಮುಖಾಂತರ 2 ರನ್ ಉಳಿಸಿಕೊಂಡು ಮೂಲಕ ಕಳೆದ ಮೊತ್ತ 105. 105ಕ್ಕೆ 8 ಹುದ್ದೆಯನ್ನು ಕಳೆದುಕೊಂಡು ಆಡ್ತಾ ಇದೆ ಯುಕೆ ಹರಿಕೇನ್ಸ್ ತಂಡ. ಕೊನೆಯ 2 ದಿಗ್ಭಾಗದಲ್ಲಿ ವಿಭಾಗದಲ್ಲಿ ಚೆಂಡು ಸಾಗ್ತಾ ಇದೆ. 1 ಓಟವನ್ನು ಕೂಡ ಪೂರೈಸಿಕೊಳ್ತಾ ಇದೆ. ಮಹಾಬಲ ಮತ್ತೊಮ್ಮೆ ಸ್ಟ್ರೈಕ್ ಅನ್ನು ಇಟ್ಕೊಳ್ತಾ ಇದ್ದಾನೆ. ಸುಪ್ರೀಂ ಅವರು ವಿಕೆಟ್ ಪತನಗೊಳ್ತಾ ಇದೆ. 9ನೇ ಆಘಾತ ಯುಕೆ ಹರಿಕೇನ್ಸ್ ತಂಡಕ್ಕೆ.
ಕೊನೆಯ ಶತ ಮಹಾಬಲ ಆನ್ ಸ್ಟ್ರೈಕ್ ಆದರ್ಶ್ ಅವರನ್ನು ಎದುರಿಸುತ್ತ ಇಟ್ಸ್ ಅಪ್ ಇನ್ ದಿ ಏರ್ ಸ್ಲೋರ್ಲೆಸ್ ಡೆಲಿವರಿ ಆಗಿತ್ತು. ಗಾಳಿಯಲ್ಲಿ ಚೆಂಡು ಕ್ಷೇತ್ರ ರಕ್ಷಕರಿಲ್ಲದಂತಹ ಜಾಗದಲ್ಲಿ ಚೆಂಡು ಬಿದ್ದಿದೆ. ಯಾವುದೇ ರೀತಿಯಾದ ಆಘಾತ ಇಲ್ಲ. ಈ ನಡುವೆ ರನ್ ಔಟ್. ಮಹಾಬಲ ರನ್ ಔಟ್ ಆಗುವುದರ ಮುಖಾಂತರ ಉತ್ತಮವಾದಂತಹ ರನ್ ಮಹಾಬಲ ವೈಯಕ್ತಿಕವಾಗಿ 41 ರನ್ನೊಂದಿಗೆ 109 ರನ್ನಿನ ಗುರಿ ರಾಜೀವ್ ವಾರಿಯರ್ಸ್ ತಂಡದ ಎದುರು. ಗೋವಿಂದ್ ಅವರು ಮಾಡಿರ್ತಾರೆ. ತುಂಬಾ ಧನ್ಯವಾದ ಗೋವಿಂದ್. ಪ್ರತಿಯೊಬ್ಬರು ವೇದಿಕೆಯನ್ನು